ಸಂಬಂಧಪಟ್ಟಿದ್ದವರ ಮೇಲೆ ಹಾಗೂ ಸಂಬಂಧಪಟ್ಟ ಪ್ರಕರಣದಲ್ಲಿ ಭಾಗಿಯಾದ ನೌಕರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಸಭೆಯಲ್ಲಿ ವಿವರಿಸಿ ಹೇಳಿದರು. ಅದಕ್ಕೆ ಸಭೆಯು ನಿಯಮಾನುಸಾರ ಕ್ರಮ ಜರುಗಿಸಿ ಆಯುಕ್ತರಿಗೆ ತಿಳಿಸಿ ವಿಷಯ ಪ್ರಕಾರ ಚರ್ಚಿಸಿ ತೀರ್ಮಾನಿಸಲಾಯಿತು. ಇದ್ರ ಬಗ್ಗೆ ತಾವು ಏನು ನಿರ್ಣಯ ತಗೊಂಡ್ರಿ, ಯಾರ ಮೇಲೆ ಮೊಕದ್ದಮೆ ಆಗಿದ್ರೆ, ಎಷ್ಟು ಜನರ ಇಲ್ಲಿ ಅಮಾನತ್ ಮಾಡಿದ್ರಿ ಮತ್ತು ಇದರ ಬಗ್ಗೆ ವಿವರವಾಗಿ ನಾನು ಕೇಳಿದ್ದೆ. ಇಲ್ಲಿವರೆಗೆ ಮಾಹಿತಿಯನ್ನು ಬಂದಿಲ್ಲ. ಅದಕ್ಕೆ ಈ ಸಭೆಯಲ್ಲಿ ಸ್ಪಷ್ಟವಾದ ಮಾಹಿತಿ ನೀಡಬೇಕಂತ ತಮ್ಮಲ್ಲಿ ಕೇಳ್ಬೇಕು. ಈ ಹಿಂದೆ ಪತ್ರಿಕೆ ಪ್ರಕಟಣೆ ಇತ್ತು. ಆ ಪ್ರಕಾರ ಪರಿಶೀಲನೆ ಮಾಡಲಿಕ್ಕೆ ಈ ಹಿಂದೆ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ ಸ್ಟೇಷನ್ ಮಾಹಿತಿ ಕೇಳಿದ್ವಿ. ಅದಕ್ಕೆ ನಾವು ಮತ್ತೆ ಎಫ್ಐಆರ್ ಮಾಡ್ಬೇಕು ಹೋದಾಗ ಈಗಾಗಲೇ ಎಫ್ಐಆರ್ ಆಗಿ ಕ್ರಿಮಿನಲ್ ಕೇಸ್ ಆಗಿ 420 ಕೇಸ್ ಆಗಿ ಆಮೇಲೆ ಎಫ್ಐಆರ್ ಆಗಿ ಬಿ ಫಾರ್ಮ್ ರಿಪೋರ್ಟ್ ಸಬ್ಮಿಟ್ ಆಗಿದೆ ಕೋರ್ಟ್ ಸ್ಟೇಷನ್ ಸರ್. ನನಗೆ ಈಗಾಗಲೇ ಮಾಹಿತಿ ಕೊಟ್ಟ ಪ್ರಕಾರ ಕ್ರಿಮಿನಲ್ ಪೊಲೀಸರಲ್ಲಿದೆ. ಈ 7/8/2024 ಸಭೆಯಲ್ಲಿ ನೀವು ನನಗೆ ಪತ್ರವನ್ನು ಕೊಟ್ಟಿದ್ರಿ. ನಿಮ್ಮ ಇಲಾಖೆ ನಿಮ್ಮ ಅಧಿಕಾರಿಗಳು ಹೌದು ಸರ್. ಆ ಪ್ರಕಾರ ಎಫ್ಐಆರ್ ಮಾಡಲಿಕ್ಕೆ ಹೋದಾಗ ಈಗಾಗಲೇ ಆ ಪ್ರಕಾರ ಎಫ್ಐಆರ್ ಆಗಿತ್ತು. ಎಫ್ಐಆರ್ ಆದ್ಮೇಲೆ ಸ್ಟೇಷನ್ ಲೆಟರ್ ಬರಲಿಕ್ಕೆ ಹೇಳಿದೆ. ರಾಜ್ಯ ಪೊಲೀಸ್ ಲೆಟರ್ ಬರೆಸಿ ಏನು ಪ್ರಕಾರ ಸರ್ ನೀವು ಹೇಳೋದು ಪ್ರಾಪರ್ಟಿ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತೀರಿ. ಇದು ನಾವು ಮಾಡಿದ್ದಲ್ಲ. ಅದು ಕೇಸು ಪ್ರೈವೇಟ್ ಪ್ರಾಪರ್ಟಿ ಅವರು ಕೇಸ್ ಮಾಡಿ ದಾಖಲೆ ಮಾಡಿದಾರ. ನಮ್ಮದು ನಾ ಹೇಳಿದ್ದು ನಮ್ಮನ್ನ ಎರಡನ್ನು ಯೂಸ್ ಮಾಡಿ ನಮ್ಮನ್ನ ಎರಡನ್ನು ಕೊಟ್ಟು ಅದನ್ನು ಖರೀದಿ ಆಗಿದ್ದಾರೆ. ಅದ್ರ ಬಗ್ಗೆ ನನಗೆ ಕೇಳ್ತೀನಿ. ಇಲ್ಲ ಸರ್, ಎರಡು ಇಶ್ಯೂ. ನೀವು ಈ ಹಿಂದೆ ಪ್ರೈವೇಟ್ ಅವರು ಕೊಡ್ತಾರೆ ಕಂಪ್ಲೇಂಟ್, ನಮ್ದು ಯಾವುದು ಕೊಟ್ಟಿಲ್ಲ. ಅದು ನಾವು ಯಾವಾಗ ಎತ್ತರಾಗಿ ಅಂದ್ರೆ ವಿಜಯ ಕರ್ನಾಟಕ ಬಯಲು ಜಾಗೆಯನ್ನು ನಮ್ಮನ್ನ ಎರಡು ಕೊಟ್ಟು ಖರೀದಿ ಆಗಿ ಕೊಟ್ಟರೆ ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಮತ್ತೆ ಯಾರು ಕೊಟ್ಟಿದ್ರ ಟೇಕ್ ಕಾಂಪೌಂಡ್ ಸ್ಕೀಮ್ ಮಾಡಬೇಕು, ಪತ್ರಿಕೆ ಬಯತು ಇದಕ್ಕೆ ಏನು ಕ್ರಮ ತಗೊಳ್ಬೇಕು 7 ಗಂಟೆ ಸಮೇತ ಚರ್ಚೆ ಮಾಡಿದ್ವಿ. ಅದರ ಸಂಬಂಧಪಟ್ಟಾಗಿ ನಾವು ಪೊಲೀಸ್ ನಾಟ್ ಅವರ್ ಪ್ರಾಪರ್ಟಿ ಫಾರ್ ಪ್ರಾಪರ್ಟಿ ಪಾಯಿಂಟ್ 1 ಎರಡನೇ ತಾವೇನಂದ್ರೆ ಏನು ಬಯಲು ಜಾಗ ಇದೆ ನಾವು ಮಾಡಲ್ ಹೇಳ್ತೀವಿ. ನಾವು ಆ ಬಯಲು ಜಾಗ ಸಂಬಂಧಪಟ್ಟಾಗೆ ಏನಾಗಿರುತ್ತೆ ಅವರೇ ಸ್ಟಾಪ್ ಮಾಡಿ ಸರ್. ಯಾವುದೇ ನಮ್ಮ ಪ್ರಾಪರ್ಟಿ ಕೊಟ್ಟಿಲ್ಲ ಆ ಸಂಬಂಧಪಟ್ಟಾಗೆ. ಅದಕ್ಕೆ ನಮ್ಮ ರಿಪೋರ್ಟ್ ಕೊಡಬೇಕು. ಅದಕ್ಕೆ ಓರ್ಲಿ ಕೊಡೋದಕ್ಕೆ ಕೇಳಿದ್ರ ಬಗ್ಗೆ ಅಲ್ಲಿ ನಮ್ಮ ಅಧಿಕಾರ ನಮ್ಮವರು ಹಕ್ಕು ಬಿಟ್ಟು ಕೊಟ್ಟಿದ್ದಾರೆ ಸರ್. ನಮ್ಮವರೇ ಹಕ್ಕು ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಅಲ್ಲ ಕಲ್ಪಿತ ಪೇಪರ್ಸ್ ನೀವು ಪೇಪರ್ಸ್ ಕೊಟ್ಟಿದ್ದೇನೆ ಅಲ್ಲಲ್ಲ. ಮಹಾನಗರ ಪಾಲಿಕೆಯನ್ನು ಹಕ್ಕು ಬಿಟ್ಟು ಕೊಟ್ಟಾರ. ಈ ಜಾಗ ಸರ್ ಬಯಲು ಜಾಗಕ್ಕೆ. ಬಯಲು ಜಾಗಕ್ಕೆ ಸರ್. ಬಯಲು ಜಾಗ ಸಂಬಂಧಪಟ್ಟ ಈಗ ಆಯುಕ್ತರಿಗೆ ಆ ಬಯಲು ಜಾಗಕ್ಕೆ ಎಲ್ಲ ಬಿಟ್ಟಿದ್ದವಾಗ ಒಂದು ನಿಮಿಷ ನಮ್ಮ ಸ್ವಲ್ಪ ತೋರ್ಪಾಗಿ ನಾನು ನಿಮ್ಮ ಮಾತಾಡತ್ತೀನಿ. ಆ ಜಾಗಕ್ಕೆ ಮುಂದೆ ಹೋಗಿದ್ರೆ ಅಲ್ಲೇ ಬಾದಿ ಏನ್ ತೋಟ್ರಿ ನೀವ್ ಯಾಕೆ ಸುಮ್ಮನೆ ಬಯಲು ಜಾಗ ಇದು ನಮ್ಮವ್ರು ಹಾಕಿ ಬಿಟ್ಕೊಟ್ಟಾರ. ಅದೆಲ್ಲ ಗೊತ್ತಾವ ನಮ್ಮ ಬಗ್ಗೆ. ನಾನು ಅದು ಅವ್ರ ಮೇಲೆ ನಮ್ಮ ಯಾರು ತಪ್ಪು ಮಾಡಿದ ಸಿಬ್ಬಂದಿ ಮೇಲೆ ಕ್ರಿಮಿನಲ್ ಹಾಕ್ಬೇಕಂತ ಚರ್ಚೆಯಾಗಿ ತೆರವು ಮಾಡಿದ್ದೇವೆ ಸಭೆಯಲ್ಲಿ. ಅದಕ್ಕೆ ನಮ್ಮವ್ರ ತಕ್ಕ ಸಂದರ್ಭದಲ್ಲಿ ಅವ್ರನ್ನ ಎಕ್ಸೆಪ್ಟ್ ಹೇಳಿದ್ವಿ. ಆದ್ರೆ ನಮ್ಮವ್ರ ಹೆರಿಗೆ ಅಂತ ಆಫೀಸರು ಅವ್ರನ್ನ ಎಫ್ಐಆರ್ ಮಾಡಿದ್ದಾರೆ. ಅದು ಕಂಡು ಬಂದ ತಕ್ಷಣ ಅದು ಒಂದು ಪಾರ್ಟ್ ಸರ್. ಎರಡನೇ ತರ ಬಯಲು ಹೇಳಿದ್ರಿ. ಒಂದಿನ ಸಾಯಂಕಾಲ 7 ಗಂಟೆ ಸುಮಾರಿಗೆ ನಮ್ಮ ಜೋನ್ ಕಮಿಷನರ್ 2 ಸಚಿವರು ಅಲ್ಲ ಅಧಿಕೃತ ಪ್ರಮೋಷನ್ ಟೈಮಲ್ಲಿ ನಾವು ಇದರ ಮಾಡ್ತಾರೆ ನಮ್ಮ ವಾರ್ಡ್ ಮೇಲೆ ಗಮನಿಕಲ್ಲ ಅಂತ ಹೇಳಿದ್ರಿ. ಆದಾಗ್ಯೂ ಸಹಿತ ಅವರಿಗೆ ಹೇಗೆ ಸ್ಟಾಪ್ ಮಾಡಿದ್ವಿ. ಆ ಜಾಗವನ್ನು ಪ್ರೈವೇಟ್ ವ್ಯಕ್ತಿಯವರು ಕಾಂಗ್ರೆಸ್ ಮಾಡ್ಕೊಂಡು ಅಂದ್ರೆ ಕೋರ್ಟ್ ಅಲ್ಲಿ ಡಿಗ್ರಿ ನೋಡಿದ್ದಾರೆ. ಪಾರ್ಲಿಮೆಂಟ್ ಹೋಗಿಲ್ಲ. ನಮ್ಮ ಸಿಬ್ಬಂದಿ ಮತ್ತು ಯಾರು ಅದನ್ನ ಕೊಟ್ಟು ದಾಖಲೆ ಮಾಡಿದಾರ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿದ್ದಾರೆ. ಅದು ಕೇಳಾಗೈತೆ ಹಾಕ್ಬೇಕಂತ ನಿರ್ದಾಕ್ಷಿಣ್ಯವಾದ ಆಯುಕ್ತರು ನೀವೇ ಹೇಳಿ ಸರ್.
ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು. ಇದು ಯಾವಾಗ 7/8/2024 ಸಭೆಯಲ್ಲಿ ಇವತ್ತು 12 4 ತಿಂಗಳಾಯ್ತು ಸರ್. ಏನೋ ಅವರು ನಮ್ಮ ಅಧಿಕಾರಿಗಳು ಯಾವ ಎಲ್ಲ ಸದಸ್ಯರು ಭಾಳ ವಿಷಯಗಳ ಮಾತಾಡೋದು ಸ್ವಲ್ಪ ಆಗಿಂದಾಗ ಅದಕ್ಕೆ ಮುಗಿಸ್ಬಿಟ್ರೆ ನೋಡಿ ಸರ್, ಸುಮಾರು 3-4 ವರ್ಷದಿಂದ ಘಟನೆ ಆಗಿದೆ. 4-5 ವರ್ಷದಿಂದ ನಮ್ಮವರು ಎಫ್ಐಆರ್ ಮಾಡಿರೋದ್ರಿಂದ ನಾವು ಹಾಕಲ್ಲ. ಈಗ ನಾ ಕೇಳಿದ್ದು ಏನ ಆ ಬಯಲು ಜಾಗೆ ಮೇಲೆ ಖರೀದಿ ಹಾಕಿ ಕೊಟ್ಟಿದಾರ, ಹಕ್ಕು ಬಿಟ್ಟು ಕೊಟ್ಟಿದ್ದಾರ ಅಂತ ಸಿಬ್ಬಂದಿ ಮೇಲೆ, ತಪ್ಪು ಮಾಡಿದವರ ಮೇಲೆ, ಅನ್ಯಾಯ ಇದು ನಿರಪರಾಧಿಗಳ ಮೇಲೆ ಬೇಡ, ತಪ್ಪು ಮಾಡಿದವರ ಮೇಲೆ ಸಿಬ್ಬಂದಿ ಮತ್ತು ಏನು ತಪ್ಪು ಮಾಡಿದಾರ, ತಪ್ಪು ಮಾಡ್ಕೊಂಡಲ್ಲ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿರೋ ಇಲ್ಲೋ ಅದನ್ನ ಹಾಕಲಾಗಿದೆ. ಬಯಲು ಜಾಗ ಸಂಬಂಧ ಹಾಕಿಲ್ಲ ಸರ್. ಹಾಕಿರೋದ್ರ ಹಾಕಿಲ್ಲ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ. ಬಯಲು ಜಾಗ ಸಂಬಂಧ ಹಾಕಿಲ್ಲ. ಬಯಲು ಜಾಗ ಸಂಬಂಧ ನಾವು ದೂರ ಚರ್ಚೆ ಮಾಡಿದ ಪ್ರಕಾರ ಅದು ಅವರು ಪ್ರೈವೇಟ್ ಪ್ರಾಬ್ಲಮ್ ಮಾಡಿ ಅಕಸ್ಮಾತ್ ಮಾಡಿದ ಅಪ್ಲಿಕೇಶನ್ ಕೊಟ್ಟರೆ ನಾವು ಟ್ಯಾಕ್ಸ್ ಮಾಡ್ತೀವಿ. ನಾವೇನು ಡಾಕ್ಯುಮೆಂಟ್ಸ್ ಕೊಟ್ಟರೆ ಮಾಡ್ತೀವಿ. ಅಲ್ಲ ಸರ್, ನಮೂನೆ ಯಾರು ಕೊಟ್ಟಾರ, ಅದಕ್ಕೆ ನಮೂನೆ ಯಾರು ಕೊಟ್ಟಿದ್ದಾರೆ ಮತ್ತು ಹಕ್ಕು ಬಿಟ್ಟು ಕೊಟ್ಟಿದ್ದಾರೆ ಸರ್. ಚೆಕ್ ಮಾಡಿ ಇವರ ಮಾಹಿತಿ ಐತೆ ನಿಮ್ಗೆ ಸರಿಯಾಗಿ? ನನ್ನ ಕಡೆ ಎಲ್ಲ ಪೇಪರ್ ಸರ್ ಇದ್ರೆ ನಾವು ಚೆಕ್ ಮಾಡಿ ಸರ್. ಬಯಲು ಜಾಗ ಬಗ್ಗೆ ಅಲ್ಲ ಸರ್, ಅವ್ರಿಗೆ ಏನು ಗೊತ್ತಿಲ್ಲ. ನಮಗ್ ಕೊಟ್ಟ ದಯವಿಟ್ಟು ಅದನ್ನ ಪೇಪರ್ ತಗೊಂಡು ನಾ ಆಕ್ಷನ್ ನಾಲ್ಕು ತಿಂಗಳಾಯ್ತು ಈಗ ಆಕ್ಷನ್ ತಗೊಳ್ಳಿ, ಪೇಪರ್ ಆಕ್ಷನ್ ತಗೊಳ್ರಿ. 4 ತಿಂಗಳಾಯ್ತು ನನ್ನ 4 ತಿಂಗಳಾಯ್ತು ಸರ್. ಇದು ಬರ್ದಿರ ನಿರ್ದಾಕ್ಷಿಣ್ಯ ಕ್ರಮ ಹೇಳ್ತಾರೆ. ಒಂದು ಸ್ಪಷ್ಟವಾದ ನಮಗೆ ಇದು ಬೇಕು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರ್ತದೆ ಬೇಡ. ಇದ್ರ ಬಗ್ಗೆ ನಿಮ್ಮ ಆಗುತ್ತೋ ಇಲ್ಲೋ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ 2 ದಿವಸನೇ ಹಾಕ್ತೀರಿ ಮತ್ತು ಆಗಲ್ಲಪ್ಪ ಮಾಡಕ್ ಬರೋಣ ಅಂತ ಹೇಳಿದ್ರೆ ಅದನ್ನು ಬರ್ತೀವಿ. 2 days ಡಾಕ್ಯುಮೆಂಟ್ ಚೆಕ್ ಮಾಡಿ ಮಾಡ್ತೀವಿ. ನೀವೇ ಬರ್ದಿರಿ. ಈಗ ಬರೆದು ಬಿಡ್ರಿ. ಬಯಲು ಜಾಗ ಯಾವುದು ಖರೀದಿ ಹಾಕಬೇಕು ಸ್ಪಷ್ಟ ನಿರ್ದೇಶನ ಸುಪ್ರೀಂ ಕೋರ್ಟ್ ಐತಿ ಸರ್. ಕೊನೆ 8 ದಿವಸ ಬರ್ದಿರಿ, ಅದ್ರ ಬಗ್ಗೆ ಇನ್ನೂ ಕ್ರಮ ಆಗಿಲ್ಲ. ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದ್ದ ವಿಷಯ ಬೇರೆ, ದಯವಿಟ್ಟು ವಿಷಯಾಂತರ ಮಾಡಬೇಡ. ಅವತ್ತು ವಿಷಯ ಚರ್ಚೆ ಆಗಿದ್ದು ಫಾರೆಸ್ಟ್ ಅಂತ ಒಂದು ಪ್ರೈವೇಟ್ ಪ್ರಾಪರ್ಟಿ ಇತ್ತು. ವಿಜಯ ಪರ್ಸೆಂಟ್ ಪೇಪರ್ ಕಡೆಗೆ ಅಂತ ಹೋಗ್ತೀನಿ. ಬಯಲು ಜಾಗ ಬಗ್ಗೆ ಪೇಪರ್ ಬಂದಿಲ್ಲ ಸರ್. ವೆರಿ ಕ್ಲಿಯರ್. ಸ್ಪಷ್ಟವಾಗಿ ಲೆಟರ್ ಕೊಟ್ಟಿರಿ ನೀವು. ನಾ ಬೆಳಸಕ್ ಹೋಗಲ್ಲ ಸರ್. ನೀವು ಲೆಟರ್ ನಿಮ್ಮ ಅಧಿಕಾರ ಕೊಟ್ಟರೆ ನೀವು ಕೊಟ್ಟಂಗೆ ಇಲ್ಲ ಸರ್. ಅಂದ್ರೆ ಸ್ವಸ್ಥವಾಗಿ ಕೊಟ್ಟಾರೆ ಅದನ್ನ ನಾವು ಕ್ರಮ ತಗೋಬೇಕು. ಪೊಲೀಸ್ ಈ ನೀವು ಲೆಟರ್ ಕೊಟ್ಟ ಪ್ರಕಾರ ವರದಿ ಐತ್ರಿ. ಇಲ್ಲ, ನಮ್ಮವರು ರಿಪೋರ್ಟ್ ಇದೆಲ್ಲ ಬಂದು ಕೊಟ್ಟಿರಿ ನೀವೇ. ನಿಮ್ಮ ಜೂನ್ 1 ಆಯ್ತು ಏನ್ ಬಂದು ಕೊಟ್ಟಿರಿ ನನಗೆ. ಈ ವಿಷಯ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಂಡಿದ್ದೆವು. ಇರುವುದರಿಂದ ಆ ವರದಿಯನ್ನು ಪಡೆದು ನಿಮಗೆ ಮುಂದಿನ ಮೀಟಿಂಗ್ ನಲ್ಲಿ ಅವ್ರ ಮೇಲೆ ಕ್ರಮ ತಗೋತೀನಿ ಅಂತ ನನಗೆ ಲೆಟರ್ ಕೊಟ್ಟಿರಿ. ಲೆಟರ್ ಕೊಟ್ಟಿರಿ ಸರ್, ಬಾಯ್ ಮಾತಲ್ಲ. ಇಷ್ಟಿದ್ದು ಸರ್ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದ್ರೆ ಏನ್ ಮಾಡ್ಬೇಕಲ್ಲ. ಏನು ಅರ್ಥ ನಿಮ್ಗೆ ನೋಡಿ ಸರ್, ಈಗ ತಾವುಗಳು ನೀವು ಸರಿ ಇಲ್ಲ, ಆದ್ರೆ ನಮ್ಮವ್ರು ಲೆಟರ್ ಕೊಟ್ಟಿದ್ದಾರೆ, ರಿಪೋರ್ಟ್ ಬಂದಿದೆ. ಅದು ನಾನು ಮಾಡಿರೋದು. ಅದು ಅವರು ನಿಮಗೆ ಮಾಹಿತಿ ಕೊಡಲಿರ್ಬೋದು, ಆದ್ರೆ ಮಾಹಿತಿ ಮೇಲೆ ಅದು ಬಿ ರಿಪೋರ್ಟ್ ಆಗಿ ಕೇಸ್ ಕ್ಲೋಸ್ ಆಗಿದೆ. ಅದು ಒಂದು ಪಾರ್ಟ್. ಈ ಪ್ರಕರಣ ಹೆಂಗ್ ಮಾಡೋದು ಗೊತ್ತಂತಾರ, ಅಲ್ಲಿ ಧಾರವಾಡದ ಒಂದು ಸಹಕರಣೆ ಮಾಡಿ ಜನರಿಗೆ ಅನುಕೂಲ ಮಾಡ್ಕೊಂಡು ಬಂದಾಗ ಅವಾಗ ನನ್ ಗಮನಕ್ಕೆ ಬಂದೈತಿ. ಈಗ ಸರ್ ಒಂದು ಪಾರ್ಟ್ ಒಂದು ಪೇಪರ್ ಅಲ್ಲಿ, ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದೈತಿ ಇದ್ರ ಬಗ್ಗೆ. ಅದು ಒಂದ್ ಕಡೆಯಿಂದ ಸರ್ ಇಷ್ಟು 4 ತಿಂಗಳು ಕ್ರಮ ತಗೊಂಡಿರೋದು ಏನು ಸರ್? ಒಂದು ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ನಾವು ಪೊಲೀಸ್ ಲೆಟರ್ ಮಾಡಿ ಪ್ರೈವೇಟ್ ಪ್ರಾಪರ್ಟಿ ಬಿಡಿಸಲ್ಲ, ಅವ್ರಿಗೆ ಬ್ಯಾನ್ ಇತ್ತು, ಅವ್ರು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟರು. ಮತ್ತೆ ನಮಗೆ
ಪ್ರಾಪರ್ಟಿ ಅಂತಂದ್ರು ಅವ್ರಿಗೆ ನಾವು ಟೂಲ್ ಕೊಟ್ಟಿದ್ದು ನಮ್ ತಪ್ಪ. ಅದಕ್ಕೆ ಎಫ್ಆರ್ ಮಾಡಿರ್ತಾರೆ. ಅದಕ್ಕೆ ಅದಕ್ಕೂ ಕ್ರಮ ತಗೊಂಡಿರ್ತಾರೆ. ಅದು ಬಿಟ್ಬಿಡ್ರಿ. ಈ ನಮ್ಮ ಬಯಲು ಜಾಗ ಐತಲ್ಲ ಅದು ಹಕ್ಕು ಬಿಟ್ಬಿಟ್ಟಾರ ನಮ್ಮವ್ರು. ಅವ್ರು ಯಾರು ಕೊಟ್ಟಿರ್ತಾರೋ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ. ಖಂಡಿತ action ಮಾಡ್ತೀವಿ. ಇದು ನಾಲ್ಕು ತಿಂತಾರೆ ಸರ್, ಇದ್ರ ಬಗ್ಗೆ ನಾನ್ ದಯಮಾಡಿ ಮುಂದಿನ ಇದ್ರೊಳಗೆ ಕ್ರಮ ತಗೊಂಡು ನಮಗೆ ಮಾಡಿದ್ರು ಪೂಜೆ ಉಪಮಾಪವ್ರೆ ಈಗ ತಾವು ತಗೊಂಡ್ರಿ ಬೆನಿಫಿಷಿಯರ್ ಮಹಾತ್ಮ ಸರ್ MGR ಸ್ಕೀಮ್ನಾಗ 150 ಕೋಟಿನಾಗ ನೀವು ನಾವು ಪತ್ರ ಕೊಟ್ಟಿವಿ ಸರ್. ಶಿವಾಜಿ ಸರ್ಕಲ್ ಟು ನಿರೀತಕ್ಕೆ ಕ್ರಾಸ್ ಬಿಟ್ಟು ಅಪ್ ಟು ನಮ್ಮ ವಾರ್ಡ್ ಕಾರ್ಪೊರೇಷನ್ ಸಲ ಇಲ್ಲಿ ಬಿಡ ಬರ್ತೈತಿ. ಮಾಸ್ಟರ್ ಪ್ಲಾನ್ ತಗೊಂಡ್ರಿ ಸರ್. ಇದನ್ನ ತಗೊಂಡ್ರಿ ನೀವು MGR ಸ್ಕೀಮ್ ಅಮೌಂಟ್ ತಗೊಂಡ್ರಿ ಸರ್ ಇದಕ್ಕೆ ಹಲೋ ಹಾಯ್ ಪಾಪ ಕೊಡ್ರಿ ಸರ್ ಮಾಸ್ಟರ್ ಪ್ಲಾನ್ ಅವಶ್ಯಕತೆ ಸರ್ ಏ ಅಣ್ಣ ಓ ಸರ್ ಅಲ್ಲಿ ಮಾತಾಡ ಈಗ ಮಾಸ್ಟರ್ ಪ್ಲಾನ್ ಸರ್ ದುಡ್ಡು ಈ 150 ಕೋಟಿ ಬಂದು ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದ್ರು ಮಾರ್ಕೆಟ್ ಹೋದ್ ಮೀಟಿಂಗ್ನ ಪಚ್ಚ ಮೀಟಿಂಗ್ನ ಹೇಳಿದ್ರು. ಮತ್ತೆ ಶಿವಾಜಿ ಸರ್ಕಲ್ ಶಾಪುರಿಸಿ ಹಂತಗಳು ಅದರಲ್ಲಿ ಎಲ್ಲ ವಾರ್ಡ್ನಾಗ ಹೆಚ್ಚಾಕೊಡ್ರಿ. ನಮ್ದೇ ವಿಚಾರ ಸರ್ ವಾರ್ಡ್ನಾಗ ಸಿಟಿ ಡೆವಲಪ್ಮೆಂಟ್ ನಮ್ಮ ಶಾಸಕರು ಅದಾರ PWD ಅಮೌಂಟ್ ಬರ್ತೈತಿ ಅವ್ರು ಹಾಕೋತಾರೆ. ಇವಾಗ ಇನ್ನೂ ದುಡಿಬೇಕು ಬದಲಾವಣೆ ಮಾಡ್ಬೇಕು. ಎಲ್ಲ ಮಾಸ್ಟರ್ ಪ್ಲಾನ್ ಅವಶ್ಯಕತೆ ಸರ್ ಶಿವಾಜಿ ಅಲ್ಲೇ ಆಕ್ಸಿಡೆಂಟ್ ಆಗಲ್ಲ ಸರ್. ಸರ್ ಈಗ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಈ MGR ಸಂಬಂಧಪಟ್ಟಾಗಿ URDF ಗೈಡ್ಲೈನ್ ಪ್ರಕಾರ ಆಕ್ಷನ್ ರಿವೈಸ್ ಮಾಡಿ ಹೇಳಿದ್ದಾರೆ. ಅವರಿಗೆ ಚರ್ಚೆ ಮಾಡೋದು ಸರ್. ಯಾಕಂದ್ರೆ ನಮಗೆ ಅಂದ್ರೆ ಇದನ್ನು ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲಿಕ್ಕೆ ಇದನ್ನ ಅವಕಾಶ ಸರ್. URDF ಇದು ಲೋನ್ ಅಮೌಂಟ್ ಇರೋದ್ರಿಂದ ಇದನ್ನ ಅವಕಾಶ ಇಲ್ಲ ಸರ್. ಅದೇ ಸರ್ ಉಸ್ತುವಾರಿ ಹೇಳಿದ್ರು ಅವರೇ ಸರ್ಕಾರದಿಂದ ಮಾತಾಡ್ತಿದ್ದೇವೆ ಅವ್ರು ಕಮಿಷನ್ ಅಮೌಂಟ್ ಕೊಡೋದು ತಾವೇ ಲೆಟರ್ ಕೊಟ್ಟರೆ ಒಂದು ಪ್ರೊಸೀಡಿಂಗ್ಸ್ ಪಾಸ್ ಮಾಡಿ ಅದನ್ನ ಎಷ್ಟು ಹೋಗುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಸರ್ಕಾರ ಕೊಡ್ತಾರೆ. ಲಾಸ್ಟ್ ಟೈಮ್ ನಗರ ಹೇಳಿ ಸರ್ ಕೊನೆ ಬೃಹತ್ ಪೀಠ ಇದ್ದಾಗ ನಾವು 100 ಕೋಟಿ ರೂಪಾಯಿ ನಗರ ಅಡಿಯಲ್ಲಿ ಅಮೌಂಟ್ ನಾವು ಕೊಟ್ಟಿದ್ದೇವೆ ಕಮಿಷನ್ ಕೊಟ್ಟಿದ್ದೇವೆ. ಬೇರೆ ಇದು ಮಾರ್ಕ್ ಲೋನ್ ಸರ್ ಕೊಡಬಹುದು ಸರ್. ನಾನು ಕೇಳ್ಬೋದು ಸರ್. ನಾನು ಸೆಕ್ರೆಟರಿ ಕೇಳ್ಬೋದು ಸ್ಟೇಟ್ ಲೆವೆಲ್ ಸರ್ ಕೊಡಬಹುದು ಅಮೌಂಟ್ ಸರ್. ಸರ್ URDF ಆಯ್ತು ಡೆವಲಪ್ಮೆಂಟ್ ದುಡ್ಡು ತೆಗೆದಿದ್ದಾರೆ ಇಲ್ಲ URDF ನೋಡಿ URDF ಲೋನ್ ಅಮೌಂಟ್ ಅಂತ ಮಾಸ್ಟರ್ ಪ್ಲಾನ್ ದುಡ್ಡು ಗೈಡೆನ್ಸ್ ಇದು ಆ ಗೈಡೆನ್ಸ್ ಅಂತ ಮಾಡಲ್ಲ ಏನು ಸರ್ ಗೈಡೆನ್ಸ್ ಸರ್. ಸರ್ ನಾವು ಮಾಡೋದು ಮಾಡ್ಬೋದು ಸರ್. ಇದು ಪ್ರಾಬ್ಲಮ್ ಸರ್. ಸರ್ ಸರ್ಕಾರ ಅಪ್ರೂವಲ್ ಆಗುತ್ತೆ ಸರ್. ಐದು ಬೇರೆ ಅಪರಾಧ ವಿಷಯ ತಗೊಂಡು ಹಾಕೋದು ನಾವು ದುಡ್ಡು ಇದ್ರಾಗೆ ದುಡ್ಡು ತಗೊಂಡು ಸರ್ ಡೆವಲಪ್ಮೆಂಟ್ ಮಾಡ್ಬೋದು ಸರ್. ಅದಕ್ಕೆ ಸರ್ ಅಧ್ಯಕ್ಷರ ಅಪ್ಪಣೆವರೆಗೆ ಏನ್ ಸರ್ ನಾವು ಸದ್ಯ ಸರ್ ಅವಾಗ ನಾವು ಚರ್ಚೆ ಮಾಡೋಣ ಸರ್. ಚರ್ಚೆ ಮಾಡೋಣ ಅದು ಹಾಕೋದು ಸರ್. ಈಗ ಮಾತಾಡೋರೆ ತಾವು ಮಾಡಿದ್ರೆ ಡೆವಲಪ್ಮೆಂಟ್ ವಿಷಯ ಸರ್ ತಗೋಬೋದು ಸರ್. ಅದ್ರ ಬಗ್ಗೆ ಚರ್ಚೆ ಮಾಡ್ತೀರ ಅಂತಂದ್ರೆ ಆ ಖಂಡದ ಆದ್ರೆ ಖಂಡದ ಅವಶ್ಯಕತೆ ಇದೆ. ಖಂಡ ಆಡಕ್ಕೆ ನಮಗೆ ಬೇಕು ತ್ರಾಸ ಸರ್ಕಾರ ನಾವು ಯಾರು ಅಶೋಕನವ್ರೆ ಹೇಳಲ್ಲ ಹಿಂದೂ ಹೋಗ್ತೈತಿ ಅಶೋಕನವ್ರೆ ಅವ್ರಿಗೆ ಹೋಗಿ ಅಶೋಕನವ್ರಿಗೆ ಅಜುವಾಜಿ ಶಾಪುರೀಶ್ವರೇ ಖಂಡಕ್ಕೆ ಕೊಡ್ಬೇಕು. ನೋಡ್ರಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅವೆಲ್ಲ ನಮ್ಮ ಇಲಾಖೆಗೆ ಏನೈತಿ ಪ್ರತಿನಿಧಿತ ಸದಸ್ಯರು ಇರ್ತಾರೆ. ಅವರಿಗೂ ವೋಟಿಂಗ್ ಪವರ್ ಇರ್ತಾರೆ. ಬಟ್ ಅವರು ತಗೊಳ್ಳವ್ರೆ ಇದೆ. ನಾವು ನಗರ ಶಾಸಕರಾಗಲಿ ಕೆಲವೊಂದು ರೋಡ್ ಹಾಕೊಂಡಿದ್ದಾರೆ. ನಾವು ವಾರ್ಡಿಗೂ ಹಾಕೊಂಡಿದ್ದಾರೆ. ನಿಮ್ಮ ವಾರ್ಡಿಗೂ ಅವರಿಗೆ ಕೊಟ್ಟು ಇವರಿಗೆ ಅವರು ನಮ್ಮ ಪ್ರತಿನಿಧಿತ ಸದಸ್ಯರುಗಳೇ. ಪತ್ರ ಓದಿಗೆ ಆಗುತ್ತಾ ಪತ್ರ ಓದಿಗೆ ವಿಷಯ ಮಾತಾಡಿ ನಮ್ಗೆ ಸಪೋರ್ಟ್ ಅಂದ್ರೆ ನೀವು ಬೆಂಬಲ ಕೊಡ್ತೀವಿ. ವಿಷಯ
ನಂಬರ್ 15 ನಮ್ಮ ಅಭಿಯಾನ ನಗರ ವಿತರಣಾ ನಿರ್ವಹಿಸುವ ಕುರಿತಂತೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಲಿದ್ದೆ. ಮಾನ್ಯ ಮಾತಾಡ್ರೆ ಅವ್ರೊಮ್ಮೆ ಎರಡನೇ ಅಂತ ವಿಷಯದನ್ನ ಮಾತಾಡ್ತೀನಿ. ಈಗ ಒಂದು ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದ ನಮ್ಮ ಮಹಾನಗರ ಪಾಲಿಕೆಗೆ ಇಲ್ಲ ಅವರು ಅವ್ರೆಲ್ಲ ಯಾಕೆ ಮಾತಾಡ್ಬಾರ್ದು ಸರ್? ನೀವು ಬರ್ತೀರಿ ಸರ್. ವಿಷಯ ನಂಬರ್ 15 ತಲಾವ ಸಂಖ್ಯೆ 15 ಕ್ಕೆ ಇದು ಸಂಬಂಧಪಟ್ಟಂಗ ವಿಷಯ ನಂಬರ್ 15 ಸರ್. ನಾನು ದೃಢೀಕರಣ ಪತ್ರ ದೃಢೀಕರಣದಿಂದ ಸರ್. ವಿಷಯ ನಂಬರ್ 15 ಈಗಾಗಲೇ ಒಂದು ಕೇಂದ್ರ ಸರ್ಕಾರ ಯೋಜನೆ ಇದು. ಕೇಂದ್ರ ಸರ್ಕಾರದ ನಿರಾಶ್ರಿತರಿರ್ತಾರ, ನಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ರೈಲ್ವೆ ನಿಲ್ದಾಣ ಇರ್ಬೋದು, ಇರ್ತಾರ, ಅವ್ರಿಗೆ ಒಂದು ಆಶ್ರಯ ಕೊಡುವಂತ ಒಂದು ಯೋಜನೆ ಕೇಂದ್ರ ಸರ್ಕಾರ ಯೋಜನೆ. ಅಂದ್ರೆ ಅವ್ರಿಗೆ 7 ದಿವಸ ಒಳಗೆ ಕೌನ್ಸಿಲಿಂಗ್ ಮಾಡಿ ನಮ್ಮ ನಿರಾಶ್ರಿತ ಕೇಂದ್ರ ತಂದು ಇಟ್ಕೊಂಡು ಅವ್ರಿಗೆ ಪುನಃ ಅವರ ಎಲ್ಲಿ ಮೂಲ ಸ್ಥಾನ ಇತ್ತು ಅಲ್ಲಿ ಬಿಡುವಂತ ಒಂದು ಇದು ಯೋಜನೆ. ಬಹಳ ಅತ್ಯಂತ ಒಂದು ಉಪಯುಕ್ತವಾದಂತ ಯೋಜನೆ. ಒಟ್ಟ ವಿಜಯಪುರದಲ್ಲಿ 3 ಕಡೆ ಈ ರೀತಿ ನಿರಾಶ್ರಿತ ಕೇಂದ್ರಗಳು ನಡೀತಾವೆ. ಅದರ ಮಾಹಿತಿ ಪ್ರಕಾರ ಮಹಿಳೆಯರ ವಸತಿ ಕೇಂದ್ರ ಮುಖಂಡಗಳಲ್ಲಿ ಅದು 5 ವರ್ಷ ಮಾಡ್ತಾ ಇದ್ದು. ಮತ್ತೆ ಜೋಳಾಪುರ ಪೇಟ್ ನಮ್ಮ ವಾರ್ಡ್ ಬರ್ತಿದ್ದು ಅಲ್ಲಿ ಪುರುಷರಿಗಾಗೈತಿ. ಜಡಪಿ ಆವರಣಗಳು ಪುರುಷರಿಗಾಗೈತಿ. ನಾನು ತಿಳಿಯಲ್ಪಟ್ಟಂಗ ಈಗಾಗಲೇ 5 ವರ್ಷದ್ದು 2 ಟೆಂಡರ್ಗಳು ಮುಗ್ದಾವ್ ಕೇಂದ್ರ ಸರ್ಕಾರದಿಂದ ಆಗಿತ್ತು. ಮೊನ್ನೆ ನೀವು ಇದ್ರೊಳಗೆ ಏನು ಅಪ್ರೂವ್ ಮಾಡ್ಕೊಂಡ್ರಲ್ಲ ನಾವು. ಅಂದ್ರೆ ಇನ್ನು ಮುಂದೆ 5 ವರ್ಷದ ಮಟ್ಟ ಕೇಂದ್ರದವರು ಅದಕ್ಕೆ ಅನ್ಬೇಕ. ಈಗ ನಾವು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ನಡೆಸ್ಬೇಕಂತೇಳಿ ತಾವು ಪಾಸ್ ಮಾಡಿದ್ವಿ. ನಾನು ಮೊನ್ನೆ ಅಚಾನಕ್ ಆಗಿ ನನ್ನ ವಾರ್ಡೊಳಗೆ ಈ ಒಂದು ಕೇಂದ್ರಕ್ಕೆ ನಾನು ಭೇಟಿ ನೀಡಿದೆ. ಮಾನ್ಯ ಆಯುಕ್ತರು ಈ ಕೇಂದ್ರಕ್ಕೆ ಭೇಟಿ ನೀಡಿದಾಗ ನಾನು ಕೇಳಿದೆ. ನಾನು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ಗಮನಂತಂದೇ ಕೇಳಿದೆ. ನಾನು ನನ್ನ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ ಬರ್ತೈತಿ, ನಾನು ಅಲ್ಲಿ ಹೋಗ್ಬೋದು ಇಲ್ಲೋ, ಅಲ್ಲಿ ನಾನು ಚರ್ಚೆ ಮಾಡಬಹುದಿಲ್ಲ ಅಂತ ಕೇಳಿದಾಗ ಅವ್ರು ಪರ್ಮಿಷನ್ ಕೊಟ್ಟರು. ನಮ್ಮ ಭಾರತೀಯ ಮೇಡಮ್ ಹೋಗಿ ಹೇಳಿದ್ರು. ನಾನು ಈ ರಿಜಿಸ್ಟರ್ ಬುಕ್ ನೋಡಿದೆ. ನಾನು ರಿಜಿಸ್ಟರ್ ಬುಕ್ ನಾನು ಕೆಲವು ವಿಷಯನೂ ಬರ್ಕೊಂಡಿದ್ದೀನಿ. ಈಗಾಗಲೇ ಇದಕ್ಕೆ ಸ್ವಲ್ಪ ಎಲ್ಲರೂ ಗಮನಿಸ್ಬೇಕು. ಎಲ್ಲರೂ ನಾನು ಮಾನ್ಯ ಸದಸ್ಯರಿಗೆ ವಿನಂತಿ ಮಾಡ್ತೀನಿ. ಒಂದಕ್ಕೆ 8 ಲಕ್ಷ ಟೆಂಡರ್ ಐತಿ, ಇನ್ನೊಂದಕ್ಕೆ 6 ಲಕ್ಷ ಐತಿ, ಇನ್ನೊಂದಕ್ಕೆ 6 ಲಕ್ಷ ಐತಿ. ಟೋಟಲ್ ಇದು ಸುಮಾರು 22 ಲಕ್ಷದ ವರ್ಷ ಟೆಂಡರ್ ಆಗೈತಿ. ಒಬ್ಬರೇ ಏಜೆನ್ಸಿ ಕೊಟ್ರಿ ನೀವು. ಒಬ್ಬರೇ ಏಜೆನ್ಸಿ ಯಾರಂದ್ರೆ ಅವರು ಜಯ ಭಾರತ ಮಾತೆ ನಗರ ಮತ್ತು ಗ್ರಾಮೀಣ ಸೇವಾಭಿವೃದ್ಧಿ ಸಂಸ್ಥೆಯ ಚಮಕಟ್ಟೂರಿಗೆ ಕೊಟ್ರಿ. ನಾನು ಹೋಗಿ ವಿಸಿಟ್ ಮಾಡಿದೆ. ನಾನು ಎಷ್ಟು ಮಂದಿ ಬರ್ತಾರೆ, ಏನು ಪ್ರೊಸೆಸ್ ಇಲ್ಲ ತಿಳ್ಕೊಂಡೆ. ನಾನು ಅಲ್ಲಿ ಹಿಂದಿನ ದಿವಸ 5 ಜನ ಬಂದಿದ್ರು. ಅವ್ರಿಗೆ ನಾನು ಫೋನ್ ಹಚ್ಚಿ ಕೇಳಿದೆ. ನಾನು ನೀವು ಬಂದಿರ ಅಂತ ಕೇಳಿದೆ. 5ಕ್ಕೆ 5 ನಂಬರ್ಗಳು ಔಟ್ ಆಫ್ ಸ್ಟೇಷನ್, 5 ನಂಬರ್ಗಳು ಚಾಲ್ತಿ ಇಲ್ಲ. 1 10 ಯಾರಿಗೆ ತಪ್ಪು ನಂಬರ್ ಹೊಡೆದ್ರೆ ನನಗೆ ಉತ್ತರ ಕೊಟ್ಟರು. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೇನಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಮಟ್ಟ ಯೋಜನೆ ಸದುಪಯೋಗ ಪಡ್ಕೊಂಡ್ರು ಎಷ್ಟು ಉಪಯೋಗ ಆಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಇದು ಸತ್ಯಾಸತ್ಯದ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗುತ್ತೆ ಮಾನ್ಯ. ಯಾಕಂದ್ರೆ ಈಗಿನ ಕೇಂದ್ರ ಸರ್ಕಾರ ಕೊಟ್ಟಿತ್ತು, ಅದಕ್ಕೆ ನಿಮ್ಮ ಬಗ್ಗೆ ನಿಮ್ಮ ಉತ್ತರ ಅಧಿಕಾರಿಗಳು ಯಾರು ಉತ್ತರ ಕೊಡ್ತಾರೋ ಅದ್ರ ಬಗ್ಗೆ ಕೊಡ್ಲಿ. ಆದ್ರೆ ಇದು ಅಧಿಕೃತವಾಗಿ ನನಗೆ ಸಂಶಯ ಬಂದಿತ್ತು. ನಾನು ಅಲ್ಲಿ ವಿಸಿಟರ್ ಬುಕ್ಸ್ ನಾವು ಹೊರ ಬಂದಿದ್ದೆ. ನಮ್ಗೆ 20 ಲಕ್ಷ ರೂಪಾಯಿ ಪ್ರತಿ ವರ್ಷ ಹಾಳಾಗಿ ನಾನು ತಿಳ್ಕೊಂಡೆ. ಯಾಕಂದ್ರೆ ಎಲ್ಲ ಬೋಗಸ್ ಯಾರ್ಯಾವ ಊರದವ್ರಿಗೆ ಕರ್ಕೊಂಡು ಬರ್ತಾರ ಅದ್ರೊಳಗೆ ಒಂದೂ ಬೆಡ್ ಇದ್ದಿಲ್ಲ, ಹಾಸಿಗೆ ಇದ್ದಿಲ್ಲ. ನಿರಾಶ್ರಿತರಿಗೆ ಬೆಳಗ್ಗೆ ಊಟ ಕೊಡ್ಬೇಕು, ಮಧ್ಯಾಹ್ನ ಊಟ ಕೊಡ್ಬೇಕು, ರಾತ್ರಿ ಊಟ ಕೊಡ್ಬೇಕು, ಸ್ಪಷ್ಟವಾದ ನಿರ್ದೇಶನ ಏನು ಇದ್ದಿದ್ರಲ್ಲಿ. ಎಲ್ಲ ನನ್ನ ಕಡೆ ವಿಡಿಯೋ ಫೋಟೋಸ್ ಇದ್ದಾವೆ, ನನಗೆ ಸಂಬಂಧಪಟ್ಟಂಗೆಲ್ಲ ದಾಖಲೆಗಳು ನೋಡಾಯಿತು, ನನ್ನ ಫೋಟೋ ನೋಡು ಎಲ್ಲ ನೋಡು. ಅದಕ್ಕೆ ದಯಮಾಡಿ ನೀವು ಯೋಜನೆ, ಯಾಕಂದ್ರೆ ನಮ್ಗೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಬರ್ಬೇಕು, ನೀವು ಜನರಲ್ ಫಂಡ್ ಬಿಲ್ ಕೊಡಬೇಕಾಗಿ. ಅದಕ್ಕೆ ಈ ಏಜೆನ್ಸಿ ಬಗ್ಗೆ ನಮ್ಮ ಗೌರವಾನ್ವಿತ ಸದಸ್ಯರಲ್ಲ ಒಂದು 5 ಮಂದಿ ಟೀಮ್ ಮಾಡಿ ನೀವು ಕೂಡ ಸ್ಪಾಟ್ ವಿಸಿಟ್ ಮಾಡ್ರಿ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಸ್ಪಷ್ಟವಾಗಿ. ಯಾಕಂದ್ರೆ ಲಕ್ಷ ಇರುತ್ತೆ. ಯಾಕಂದ್ರೆ 8 ಲಕ್ಷ 6 ಲಕ್ಷ 7 ಲಕ್ಷ ರೂಪಾಯಿ ನೀವು ಅವ್ರಿಗೆ ವರ್ಷ ಟೆಂಡರ್ ಕಡೆ. ಇದು ಪೂರಾ ಬೋಗಸ್ ಟೆಂಡರ್ ಐತಿ. ಇದ್ರೊಳಗೆ ಸಿಕ್ಕಾಪಟ್ಟಿ ದುಡ್ಡು ಹಾಕ್ತಾರೆ, ಅವ್ಯವಹಾರ ಐತಿ. ಅದಕ್ಕೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾದ್ರೆ ಉತ್ತರ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ಮೇಡಮ್ ಅವರೇ, ಅವ್ರು ಏನ್ ಕೇಳ್ತಾರಂತಂದ್ರೆ ನೀವು ಈಗ ಬಂದ್ರಿ, ಬನ್ನಿ ಮುಂದೆ ಬನ್ನಿ, ಸರ್. ಒಂದು ತಾವೇನ್ ಹೇಳಿದ್ರಿ, ನಾನು ಸಹಿತ ಸರ್ಪ್ರೈಸ್ ಈ ಹಿಂದೆ ನಾವು ವಿಸಿಟ್ ಮಾಡಿದ್ರಿ. ನಾನು ಈ ಏನ್ ನಮ್ದು ಸ್ಟೇಷನ್ ರೋಡ್ ಅಲ್ಲಿ ಹೋಗಿದ್ವಿ ಸರ್. ಆಮೇಲೆ ಇಲ್ಲೂ ಸಹಿತ ಹೋಗಿದ್ವಿ.
ಇಲ್ಲಿ ಅವತ್ತು ಯಾರು ಇದ್ದಿಲ್ಲ, ಬಟ್ ಅಲ್ಲಿ ಜನ ಇದ್ರು. ಆಮೇಲೆ ನೀವು ಎಷ್ಟು ಜನ ನೀವು ಕುಕ್ ಮಾಡಿ ಅಡಿಗೆ ಮಾಡ್ತೀರಿ, ಯಾವ ಬೇಸ್ನಲ್ಲಿ ಪ್ರಿಪೇರ್ ಮಾಡ್ತೀರಿ ಅಂತ ಕೇಳಿದಾಗ, ಬಟ್ ಅವತ್ತೆಲ್ಲ ನಡೆಸಿದ್ರು. ನಾವು ಹೋದಾಗ ಎಲ್ಲಿ ಸ್ಟೇಷನ್ ನೋಡೋದಾಗ ಬಾಡಿಗೆ ಕಂಡಿದ್ರೆ ಅಲ್ಲಿ ಇದ್ದು ಜನ ಇದ್ರು. ಆಮೇಲೆ ಅವ್ರಿಗೆ ಮಂಡಲ ಚಾರ್ಜ್ ಎಷ್ಟು ಇರುತ್ತೆ, ಎಷ್ಟು ಜನ ಬರ್ತಾರ ಹೋಗ್ತಲ್ಲ ಅದ್ರ ಮೇಲೆ ಅವ್ರಿಗೆ ಇದಾಗುತ್ತೆ. ಏನೋ ಅವ್ರಿಗೆ ನಾವು ಚಾರ್ಜ್ ಫಿಕ್ಸ್ ಮಾಡ್ತೀವಿ ಪಾರ್ಟ್ ಅಂತಕೊಂಡು ಮಿನಿಮಮ್. ಯಾಕಂದ್ರೆ ಒಂದು ಏಜೆನ್ಸಿ ಸಿಬ್ಬಂದಿ ಇರಬೇಕಾಗುತ್ತೆ. ಒಬ್ಬ ಅಟೆಂಡರ್ ನೋಡ್ಬೇಕು, ಬುಕ್ ಇಡಬೇಕು, ಆಮೇಲೆ ಅವೆಲ್ಲ ಹಾಸಿಗೆ ಇರೋದು, ಬೆಡ್ ಶೀಟ್ ಎಲ್ಲ ಕ್ಲೀನ್ ಆಗಿ ಮಾಡೋದು, ಕಸ ಹೊಡಿಗೆ ಒಂದು ಮಂಡಲ ಚಾರ್ಜ್ ಒಂದು ಫಿಕ್ಸ್ ಇದೆ. ಇನ್ನು ರಿಮೇನಿಂಗ್ ಎಷ್ಟು ಜನ ಬರ್ತಾರ ಅದನ್ನ ಫಿಕ್ಸ್ ಇದೆ. ಹೌದಲ್ರಿ? 25 ಇದ್ರೆ ಇದು ಟೆಂಡರ್ ಮೊತ್ತ ಎಷ್ಟು ಐತಿ, ಎಷ್ಟು ಮಾನವ ಯಾವ ರೀತಿ ಟೆಂಡರ್ ಮಾಡೋದು ಮಾಹಿತಿ ಮಹಿಳಾ ನಿರಾಶ್ರಿತರ ಕೇಂದ್ರ 5 ವರ್ಷ ಇರ್ತದೆ ಸರ್. ಅದನ್ನ ನಾವು ಜನರಲ್ ಮೀಟಿಂಗ್ ಒಳಗೆ ಇಟ್ಕೊಂಡಿದ್ದೇವೆ. ಈ ತಾವೇಳ್ತಾ ನೀವೇನಿರಲ್ಲ ಸರ್, ಇದು ಸೋಲಾಪುರ ಪೇಟೆ ಅದು ಪುರುಷರ ವಸತಿ ಕೇಂದ್ರ ಸರ್. ಮಹಿಳೆಯರು ಪ್ರತಿ ತಿಂಗಳ 15-20 ಜನ ಬಂದೇ ಬರ್ತಾರೆ ಸರ್. ಪುರುಷರು ನಮ್ಗೆ ಯಾರು ಬರಂಗಿಲ್ಲ. ಇದ್ರ ಬಗ್ಗೆ ನಾವು ನಮ್ಮ ಹೆಡ್ ಆಫೀಸ್ ಇನ್ನೂ ತಿಳಿಸೇವೆ ಸರ್. ಯಾರು ಜನ ಬರಂಗಿಲ್ಲ, ನಾವು ಸೆಂಟರ್ ಕ್ಯಾನ್ಸಲ್ ಮಾಡಿ ಅಂತ ನಾವು ಹೇಳೋರು ಸರ್. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಕ್ಯಾನ್ಸಲ್ ಮಾಡಿ ಬರಂಗಿಲ್ಲ. ಜನ ಇರ್ಬೇಕಪ್ಪ ಅಂತ ಕೇಳಿ 3 ಜನ ಇರ್ಬೇಕು ಅಂತ ಹೇಳಿದ. ಒಬ್ಬನೇ ಅಂತ ಅವನು ಸ್ಟೂಡೆಂಟ್ ಅದಾನ. ನಾಲ್ಕು ವಾಸ್ತಿ ನಿರಾಶ್ರಿತರ ಕೇಂದ್ರ ಐತ್ರಿ, ಅಲ್ಲಿ ಯಾರು ಫಲಾನುಭವಿಗಳ ಬಗ್ಗೆ ಸದುಪಯೋಗ ಪಡ್ತಾ ಇಲ್ಲ. ತಲಾ ಬುಕ್ಕಾನೆ ಹರ್ಲಕ್ಕಂದ್ರೆ ಅಲ್ಲಿ ರಿಜಿಸ್ಟರ್ ವಿಸಿಟ್ ಮಾಡುವುದು ಅಲ್ಲ, ನಿರಾಶ್ರಿತರ ಸಹಿ ಮಾಡಿಲ್ಲ, ಡೂಪ್ಲಿಕೇಟ್ ಅನ್ನೋ ನಂಬರ್ ಯಾರು ಅಂದ್ರ ಕೊಟ್ಟಿಗೆ ದಾಖಲೆಗಳನ್ನು ಸ್ಪಷ್ಟೀ ಮಾಡಿ ನಮ್ಮ ದುಡ್ಡು ಹೊಡೆಯಾಕ ಸರ್ಕಾರದಿಂದ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ ಸುತ್ತಲೇ ಬೇಕಾದ್ರೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಐತಿ, ನಿರಾಶ್ರಿತ ಕೇಂದ್ರ ತೆಗಿಲೇಬೇಕಂತ ನಾವು ಒಪ್ಕೋತೀವಿ. ಆದ್ರೆ ಇಲ್ಲ ಸರ್, ಇಂಥವ್ರಿಗೆ ಎಲೆಕ್ಷನ್ ಈ ಟೆಂಡರ್ ಕೊಟ್ರೆ ನಮ್ಮ ದುಡ್ಡು ಪೋಲ್ ಆಗ್ತೈತಿ. ಸರಿ ಇದೆ ಹಾಸ್ಪಿಟಲ್ ಯಾವುದೇ ತಪ್ಪು ಆಗಬಾರ್ದು. ಒಂದು ಪೇಮೆಂಟ್ ಕ್ಲೇಮ್ ಮಾಡ್ತಾರೆ ಅದು ರಾಷ್ಟ್ರ ಕೊಡಬಹುದು. ಆಯ್ತ್ರಿ? ಮತ್ತೆ ಒಂದು ವಿನಂತಿ ಸರ್, ಏನು ದಯಮಾಡಿ ಮಹಾನಗರ ಪಾಲಿಕೆ ಸದಸ್ಯರು ಸರ್, ದಯಮಾಡಿ ನೀವು ವಿನಂತಿ ಮಾಡ್ತೀನಿ, ಮೇಯರ್ ಅವರು ನೀವು ಸ್ಥಳೀಯವಾಗಿ ಯಾವಾಗಲೂ ವಿಸಿಟ್ ಮಾಡ್ರಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ 8-9 ಲಕ್ಷ ಬೇಕಾಯ್ತು. ಅದಕ್ಕೆ ನೀವು ಟೆಂಡರ್ ಕರೀಲೇಬೇಕಂದ್ರೆ ಕರೀ, ನಾವು ಅಭ್ಯರ್ಥಿಲ್ಲ. ಆದ್ರೆ ಸರಿಯಾಗಿ ನಿರಾಶ್ರಿತರಿಗೆ ಸಫಲತೆ ಆಗಬೇಕು. ಅವ್ರು ಬಂದವರಂತ ರೆಕಾರ್ಡ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಸರಿಯಾಗಿ ವಿನ್ಯಾಸ ಆಗಬೇಕಂತ ವಿನಂತಿ ಮಾಡಿ. ಆಮ್ಯಾಗ ಇವ್ರಿಗೆ ಅದಕ್ಕೆ ಅಟೆಂಡೆನ್ಸ್ ಯಾರು ಬರ್ತಾರೆ ಅದನ್ನ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ನಿರಾಶ್ರಿತರು ಕೆಲವರು ಮನೆ ಬಿಟ್ಟು ಬಂದಿರ್ತಾರೆ ಸರ್. ಅವರು ಆಧಾರ್ ಕಾರ್ಡ್ ಕೊಡಕ್ಕೆ ಹೋಗ್ಕೊಳ್ಳೋಂಗಿಲ್ಲ. ಇದಕ್ಕೊಂದು ಸೇವೇರಿ ಹಾಕೋದು ಸರ್, ಅದ್ರೊಳಗೆ ಆನ್ಲೈನ್ ಅಟೆಂಡೆನ್ಸ್ ಹಾಕ್ತಾರೆ. ಆ ಸೇವೇರಿ ಹಾಕೊಳ್ಳೋದು ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೆ ಸರ್. ಅವ್ರು ಯಾರು ಆಧಾರ್ ಕಾರ್ಡ್ ತಂದಿರಂಗಿಲ್ಲ ಸರ್, ಅದೊಂದು ಇಶ್ಯೂ ಆಗಿರ್ತದೆ. ಆಮೇಲೆ ಅವ್ರು ನಮ್ಮ ಫೋನ್ ನಂಬರ್ ಕರೆಕ್ಟ್ ಕೊಟ್ಟರೆ ನೀವು ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀರಿ, ನೀವು ಕರ್ಕೊಂಡು ಹೋಗಿಸ್ಕೊಳ್ತೀರಿ. ಅದಕ್ಕೆ ನೀವು ಪರ್ಸನ್ ಮೇಲೆ ನೀವು ದುಡ್ಡು ಕೊಡ್ತೀರಿ ಅಂತ ಹೇಳ್ತೀವಿ ಸರ್. ಆದ್ರೆ ಯಾರು ಎಷ್ಟು ಮಂದಿ ಬಂದಿರ್ತಾರ ಆ ಬೇಸ್ ಅಲ್ಲ. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರ ಕೊಡ್ತೀರಿ 2 ದಿವಸ, ಈಗ ನಾವು ಮಹಾನಗರ ಪಾಲಿಕೆ ಕೊಡ್ಬೇಕು. ಅದಕ್ಕೆ ನೀವು ತಿದ್ದುಪಡಿ ಮಾಡಿ ಎಷ್ಟು ಜನ ನಿರಾಶ್ರಿತರಿರ್ತಾರಷ್ಟೇ. ಪೊಲೀಸರ ಬರ್ತಾರೆ ಅವರು ದಿವಸ ಕರ್ಕೊಂಡ್ ಬರೋದು ಕಳ್ಸೋದು ಫಿಕ್ಸ್ ಇಟ್ಬಿಟ್ಟವರು, ಬೇರೆ ಯಾರಿಲ್ಲ. ನೀವು ಹೋಗಿ ಒಮ್ಮೆಲೆ ಫೋನ್ ನಂಬರ್ ಚೆಕ್ ಮಾಡಿರಿ, ಬಂದ ನೋಡಿರಿ, ನೀವು ನೋಡ್ತೀರಿ 2 ದಿವಸ ಹೋಗ್ತೀರಿ ಮೇಡಮ್ ಇಲ್ಲಿ ತೋರಿಸಿ ಸರ್ಕಾರ ದುಡ್ಡು ಪೋಲಾಗತ್ತಿಲ್ಲ. ನೀವು ಒಂದು ಡೈಲಿ ಒಂದು GPS ಕೊಡ್ಕೊಳ್ಳೋದಿಲ್ಲ. ಯಾರು ನಮ್ಮ ವಾರ್ಡ್ ಅಂತ ಅವರಿಗೆ ಕಸ ಬರ್ತಿಲ್ಲ, ಆ ಕೇಂದ್ರ ಕಸ ಬರ್ತಾರೆ ನಮಗೆ. ಸರಿ ವಿಷಯ ತಗೋಬೇಕು. 7-8-2024 ವಿಷಯ ನಂಬರ್ 7 ದೃಢೀಕರಣ ಮಾಡಿದ್ರಿ. ಏನಪ್ಪಾ ಅಂದ್ರೆ ಟಿವಿ ಹರೀಶ್ ಅಂಡ್ ಕಂಪನಿ ಇವರನ್ನು ಚಾರ್ಟೆಡ್ ಅಕೌಂಟೆಂಟ್ ಅಂತ 89,000 ರೂಪಾಯಿ ನೇಮಕ ಮಾಡಿ ಅವ್ರು ನೇಮಕ ಮಾಡಿಕೊಳ್ಳಬೇಕಂತ ಒಪ್ಪಿಗೆ ನೀಡಿದ್ರು. ವಿಷಯ ನಂಬರ್ 7 ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಕೋಬೇಕಂತ ಎಲ್ಲ ಮಾಡಿದ್ರು. ಅವ್ರು ನೇಮಕ ಆಗಿದ್ದಾರೆ. ಕೆಲಸ ನೀವೇನು ಸ್ಪಷ್ಟವಾಗಿ ಬರೆದಿದೆ. ಆಯತ ಪತ್ರಿಕೆ ತಯಾರಿಸುವುದು, ವಾರ್ಷಿಕ ಕಾರ್ಯನಿರ್ವಹಣೆ ವರದಿಯನ್ನು ತಯಾರಿಸುವುದು ಕೆಲಸಗಳಿಗೆ ವಿಜಯಪುರ ಮಹಾನಗರ ಪಾಲಿಕೆ ಗುತ್ತಿಗೆದಾರರು ನಿರ್ವಹಿಸುವ ಕಾಮಗಾರಿಗೆ
ಸರಬರಾಜು ಕಾಮಗಾರಿ ಪಾವತಿಯಲ್ಲಿ ಇತರೆ ಪಾವತಿಗಳಲ್ಲಿ ಕಡತ ಮಾಡುವ ಆದಾಯ ತೆರಿಗೆ ಹಾಗೂ ಸರಕು ಮತ್ತು ಸೇವಾ ತೆರಿಗೆಗಳು ಸಂಬಂಧಪಟ್ಟಂತೆ ಅಂದ್ರೆ ಇವ್ರ ಕೆಲಸ ಏನಪ್ಪ ಅಂದ್ರೆ ಬಜೆಟ್ ತಯಾರು ಮಾಡುವುದು, ಬಜೆಟ್ ಪತ್ರಿಕೆ ತಯಾರು ಮಾಡುವುದು. ಬಜೆಟ್ ನೀವು ಇಲ್ಲಿ ಬರ್ತಿದ್ದೀರಿ ಇಲ್ಲ ಬಜೆಟ್ ನಾವು ಮಾಡ್ತೀವಿ ಸರ್, ಪಾಯಿಂಟ್ ಕೊಡ್ತಾರೆ ಏನಾರ ಕರೆಕ್ಷನ್ ಇದ್ರೆ ಅವ್ರು ಹೇಳ್ತಾರೆ. ಬಜೆಟ್ ತಯಾರು ಮಾಡ್ಬೇಕಾದ್ರೆ ಅವ್ರು ಸಹಾಯ ಬೇಕು ಮಾಡು. ಫೈನಲ್ ಮಾಡಿದ್ಮೇಲೆ ಅವ್ರು ಏನ್ ಬಂದ್ರಿ ಗೊತ್ತಾ, ಈಗ ಆಯಾ ಪತ್ರಿಕೆ ತಯಾರಿಸೋದು ಸರ್ ಇದು ಎಲ್ಲ ಕೆಲಸ ನಾವು ಮಾಡ್ತೀವಿ, ಆದ್ರೆ ಫೈನಲ್ ತೆಗೆದುಕೊಡೋರು ಅವರು, ಅದಕ್ಕೆ ಅವ್ರಿಗೆ ಕೆಲಸ. ನನಗೆ ಏನು ಯಾವ ಪ್ರಶ್ನೆ ಅಂತ ಯಾಕೆ ಹೇಳ್ತೀನಿ ಸರ್, ಇದ್ರ ಬಗ್ಗೆ 89,000 ರೂಪಾಯಿ ಕೊಡ್ತೇವೆ. ಇಲ್ಲಿ ಮ್ಯಾಗ ಬರೀತೀರಿ ಆಯಾ ಪತ್ರಿಕೆ ತಯಾರಿಸಲು ವಾರ್ಷಿಕ ಕಾರ್ಯನಿರ್ವಹಣೆ ಮಾಡಲು. ಇವತ್ತಿನ ತನ ಇದು ನಮ್ದು ಮಹಾನಗರ ಪಾಲಿಕೆದು ಬಜೆಟ್ ಪೂರ್ವಭಾವಿ ಸಭೆನೇ ಆಗಿಲ್ಲ. ನವೆಂಬರ್ 15ರಲ್ಲಿ ಮುಗಿಬೇಕು ಬಜೆಟ್ ಪೂರ್ವಭಾವಿ ಮತ್ತು ಎಲ್ಲ ಎಕ್ಸ್ಪರ್ಟ್ಸ್ ಅಂದ್ರೆ ಅನುಭವ ಉಳ್ಳವರನ್ನು ಕರೆದು ಒಂದು ಸಭೆ ಮಾಡಿ ಆ ಸಭೆ ಏನು ಅನಿಸಿಕೆಗಳನ್ನು ನಾವು ಕಲೆಕ್ಟ್ ಮಾಡಿ ಒಂದು ಬಜೆಟ್ ತಯಾರು ಮಾಡಬೇಕಾಗುತ್ತೆ. ಈ ಪ್ರೊಸೆಸ್ ಯಾಕೆ ಲೇಟ್ ಆಯಿತು ಮತ್ತು ಈ ಒಂದು ಏನು ಹರೀಶ್ ಆ್ಯಂಡ್ ಕಂಪನಿ ಅವರು ಏನು ಕೆಲಸ ಅವ್ರದ್ದು ಸರ ನಮ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರುತ್ತೆ, GST ಇರುತ್ತೆ. ಅಕಸ್ಮಾತ್ ಈಗ ಇನ್ಕಮ್ ಟ್ಯಾಕ್ಸ್ ಪ್ಲಸ್ GST ಸಂಬಂಧಪಟ್ಟ ಏನಾದ್ರು ಒಂದು ಅಬ್ಜೆಕ್ಷನ್ ಇದ್ರೆ ಅವರು ನೋಟಿಸ್ಬಿಡ್ತಾರೆ, ಅದಕ್ಕೆ ರಿಪ್ಲೈ ಮಾಡೋದು. ಆಮೇಲೆ ಅದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಮಾಡ್ತಾರೆ, APR ಎನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್, ಅದು ತಯಾರು ಮಾಡಲಿಕ್ಕೆ ಸಂಪೂರ್ಣ ಅವ್ರ ಜವಾಬ್ದಾರಿ ಸರ್ ಅವ್ರು ಮಾಡ್ತಾರೆ. ಆಮೇಲೆ ಹೆಚ್ಚಾಗಿ ಇಲ್ಲಿ ಹೇಳ್ತಾರೆ ಸರ್, ಮಹಾನಗರ ಪಾಲಿಕೆ ಸಣ್ಣ ಲೆಕ್ಕಗಾರ ನೇಮಕ ಮಾಡಿಕೊಳ್ಳೋ ಕುರಿತು ಮೇಲಿನ ವಿಷಯ ಸಂಬಂಧಿಸಿದಂತೆ ವಿಜಯಪುರ ಮಹಾನಗರ ಪಾಲಿಕೆ ವಾರ್ಷಿಕ ಆಯಾ ಪತ್ರಿಕೆಯನ್ನು ತಯಾರಿಸಲು ಆಯವ್ಯಯ ಸಂಬಂಧಪಟ್ಟ ಸರ್ ಅಲ್ಲ ನೀವು ದರ ಬರೆದಿದ್ದು ಅವ್ರದ್ದು ಅವಶ್ಯಕತೆ ಇದೆ ಸರ್. ಫೈನಲ್ ಬಜೆಟ್ ಮತ್ತೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆಲ್ಲ ವೆರಿಫೈ ಮಾಡಿ ಕೊಡ್ತೀವಿ. ಯಾಕ ನಾ ಈ ಪ್ರಶ್ನೆ ಕೇಳಾಕತ್ತೀನಿ ಅಂದ್ರೆ ಅದು ಇನ್ನೂ ಅದು ಇನ್ನೊಂದರ ನಮ್ದು ಬಜೆಟ್ ಅದು ಬಜೆಟ್ ಅಂದ್ರೆ ಮಹಾನಗರ ಪಾಲಿಕೆಯದು ಒಂದು 25 ಮಹತ್ವವಾದಂತ ಆಯಾ ಪತ್ರಿಕೆ. ಅಂತ ಒಂದು ಪತ್ರಿಕೆಗಳು ಇವತ್ತು ಪೂರ್ವಭಾವಿ ಸಭೆ ಇಲ್ಲ, ಡಿಸೆಂಬರ್ 30ರಲ್ಲಿ ನಮ್ಮ 2ನೇ ಸಭೆ ಆಗಬೇಕಾಗಿತ್ತು. ಆವಾಗ ಆಯ್ತಲ್ಲ ಸರ್. ವಾರ್ಡ್ ನಂಬರ್ 29 ಬೈ ಎಲೆಕ್ಷನ್ ಒಳಗೆ ಎಲ್ಲರೂ ಎಂಗೇಜ್ ಆಗಿದೆ. ಅದಕ್ಕೆ ನವೆಂಬರ್ ತಿಂಗಳೊಳಗೆ ಪೂರ್ವಭಾವಿ ಸಭೆ ಕರೆಯಲಿಕ್ಕೆ ಆಗಿಲ್ಲ. ಅದಕ್ಕೆ ಲಾಸ್ಟ್ ವೀಕ್ ಕರೆದಿದ್ದೀವಿ ಸರ್. ಆಗ ನೀವು ಮುಂಚಿತವಾಗಿ ನೋಟಿಸ್ ನಾಮಕಾಸ್ತ ಕರೆದಿದ್ರಿ, ಅದಕ್ಕೆ ನಾನು ಕೇಳಿದಾಗ ಪ್ರಶ್ನೆ ಕೇಳಿದಾಗ ನೀವು ಅದನ್ನ ಮುಂದೆ ಹಾಕಿದ್ರಿ, ಹೌದಲ್ಲ ಸರ್? ಈಗ ನಾವು ನವೆಂಬರ್ 15 ಒಳಗೆ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಟೈಮ್ ಒಳಗೆ ವಾರ್ಡ್ ನಂಬರ್ 29 ಬೈ ಎಲೆಕ್ಷನ್ ಒಳಗೆ ಎಲ್ಲ ಸ್ಟಾಫ್ ನಮ್ಮ ಅಕೌಂಟ್ ಸೆಕ್ಷನ್ ರಿಲೇಟೆಡ್ ಸ್ಟಾಫ್ ಎಲ್ಲ ಅಲ್ಲ ಬಾಯ್ ಎಲೆಕ್ಷನ್ ನಾವು ಇರ್ತೀವಿ. ಅದು ಪೂರ್ವಭಾವಿ ಯಾವಾಗ ಮಾಡ್ಬೇಕಾಯ್ತು ನೀವು? ನವೆಂಬರ್ 15 ಮಾಡ್ಬೇಕಾದ್ರೆ ಇಲೆಕ್ಷನ್ ಯಾವಾಗ ಸ್ಟಾರ್ಟ್ ಆಗಿತ್ತು ನಮ್ದು? ನವೆಂಬರ್ 4. ಅದಕ್ಕಿಂತ ಮೊದಲು ನೀವು ಅದು ಇದು ಮಾಡ್ಬೋದಿತ್ತು ಅಂತ ಜಾನ್ಯುವರಿ ಅಲ್ಲ ಆಗಸ್ಟ್ ನಾವೆಲ್ಲ ಪೇಪರ್ಸ್ ರೆಡಿ ಮಾಡಬೇಕು. ನವೆಂಬರ್ 15 ಪೂರ್ವಭಾವಿ ಆಗಬೇಕು ಮತ್ತು 30 ಡಿಸೆಂಬರ್ 30 2ನೇದು ಆಗಬೇಕು. ಯಾಕೆ ಕೇಳ್ತೀರಂದ್ರೆ ಇಲ್ಲಿವರೆಗೆ ಆದ್ರೂ ಮೊನ್ನೆ
ಅನಿಸ್ತದೆ. ಇದು ಬಜೆಟ್ ಅಂದ್ರೆ ನೀವು ಹೋಗ್ಬೋದು ಹೌದಲ್ಲ ರಾಜೀವ್ ಮಾಡ್ಕೊಂಡ್ರೆ ಯಾವ ಉದ್ದೇಶನು ಏನು ಈ ಕ್ಯಾಲೆಂಡರ್ ಪ್ರಕಾರ ಯಾವ ಪೂರ್ವವಾಗಿ ಸಭೆ ವಿಷಯ ಕ್ಯಾಲೆಂಡರ್ ವೈಸ್ ಇರಂಗಿರಲ್ಲ. ಬಜೆಟ್ ಮೀಟಿಂಗ್ ಆಯ್ತು ಏನು ಕ್ಯಾಲೆಂಡರ್ ಬೇಕಂದ್ರೆ ಆಫೀಸ್ ನಾನು ನಿಮ್ಗೆ ಆರೋಪ ಆಗೋದು ಇದು ನಮ್ಮ ಕರ್ತವ್ಯ. ಬಜೆಟ್ ತಯಾರು ಸರ್ ತಮ್ಮ ಜೊತೆ ಈಗ ಆಲ್ರೆಡಿ ಡಿಸ್ಕಷನ್ ವಿಜಯಪುರ ನಗರ ಸೌಂದರ್ಯ ಯಾವ ರೀತಿ ಮಾಡಬೇಕು ವಿಷಯ ಅದಾವ ಅದ್ರ ಬಗ್ಗೆ ಮಾತನಾಡೋಣ ನಾವೆಲ್ಲ. ಅದಕ್ಕೆ ದಯವಿಟ್ಟು ಏನ್ ವಿಷಯ ಇದೆ ಸರ್ ನಾಯಕರು ನೀವು ಉತ್ತರ ಕೊಡಿ. ಇವತ್ತು ಡೇಟ್ ತುಂಬಿಡಿ ಪಬ್ಲಿಕ್ ಮೀಟಿಂಗ್ಗೆ ಡೇಟ್ ಆಮೇಲೆ ಮಾಡಿ ಅದು ಡಾಕ್ಯುಮೆಂಟ್ ಆಮೇಲೆ ಮಾಡಿ ನಮಗೆ ಸಭೆ ಚಾಲು ಮಾಡಿ ಎಲ್ಲ ಚಾರ್ಟೆಡ್ ಅಕೌಂಟೆಂಟ್ ಇದು ಇರ್ತಾರೆ. ಮತ್ತೆ ಮಾನ್ಯ ನಾನು ಅದಕ್ಕೆ ಸಹಿ ಮಾಡಿಲ್ಲ ಮತ್ತು ಕೆಲವೊಂದು ವಕೀಲರ ಹೆಸರನ್ನ ನೇಮಕ ಮಾಡಿರಿ. ಅದು ಯಾಕೆ ಸಮಂಜಸ ಅನ್ನೋದು ನೀವೆಲ್ಲ ವಿಚಾರ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ನಾನು ಸೂಚನೆ ಒಳಗೆ ತೆಗೆದು ಹಾಕ್ಲಿಕ್ಕೆ ನಮಗೆ ನಾ ಸಹಿ ಮಾಡಿಲ್ಲ ಅದಕ್ಕೆ. ಕರಡಿ ಅವ್ರು ಏನ್ ಹೇಳಿದ್ರು ಅದ್ರ ಬಗ್ಗೆ ಸರ್ಕಾರ ಗೈಡ್ಲೈನ್ಸ್ ಏನದ ಅದನ್ನ ಸಂಪೂರ್ಣ ಪರಿಶೀಲಿಸಿದ್ರು. ಆಮೇಲೆ ಯಾರು ಇದು ಮಾಡಿದ್ರೆ ಅದನ್ನ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ತಪ್ಪು ದಯವಿಟ್ಟು ನೋಡಿ ಅದು ಈಗ ಕರಡಿ ಅವ್ರ ರಾಹುಲ್ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ. ಕರಡಿ ಅವ್ರು ಎತ್ತಿದಂತ ಇದೇನೋ ವಿಷಯ ಅಲ್ಲ, ಆ ವಿಷಯದ ಬಗ್ಗೆ ಸರ್ಕಾರ ವಾಟ್ ಇಸ್ ದ ರೂಲ್ಸ್ ಆಫ್ ಗೌರ್ಮೆಂಟ್ ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ಬೇಕು ಅಂತ ನಾನು ವಿನಂತಿ ಮಾಡ್ತೀವಿ. ನೇರ ಈಗ ನಾ ಹೇಳ್ತಾರಲ್ಲ ವಿನಂತಿ ಮಾಡ್ತೀವಿ ಮನೆ ನೀವೇ ಸಹಿ ಹಾಕಕತ್ತೀರಿ. ಸಿದ್ದರಾಮಯ್ಯ ಸರ್ ದಯಮಾಡಿ ಕೈ ನಿಂತ ಮಾಡಬೇಡಿ. ಇದು ಏನಿಲ್ಲ ಅಗ್ನಿ ವಿಷಯ ಗಂಭೀರ ವಿಷಯ. ಆಲ್ರೆಡಿ ಅವ್ರ ಮೇಲೆ ಬೇರೆ ಒಂದು ATP ಜಾರಿ ಆಗೋದು ಅಕ್ಸೆಪ್ಟ್ ಮಾಡೋದು ಸದಸ್ಯರು ಅಗ್ರಿ ದಯವಿಟ್ಟು ವಿಷಯ ನಗ್ನ ವಿಷಯ ಇವರೆಲ್ಲ ಅನುಮೋದಕರು ಸೂಚನೆ ಮಾಡ್ಕೊಳಕತ್ತೀರಿ. ಯಾರ್ಯಾರು ಅದು ಪರಿಶೀಲನೆ ಮಾಡಿದವನ್ನ ಹಿಂಗೆ ಯಾರ್ಯಾರು ಮಾಡ್ಕೊಳಕತ್ತೀರಿ ನೀವು ಹಾಗಾದ್ರೆ ಸಿಗ್ನೇಚರ್ ಬೇಕು. ಹೈಕೋರ್ಟ್ ನಲ್ಲಿ ಒಂದು ಕನ್ಸಿಡರ್ ಇದೆ, ಅದರ ಅವಶ್ಯಕತೆ ಅದು ಮಾಡ್ತೀವಿ. ಸರ್ ಈಗ ಹೈಕೋರ್ಟ್ ನಮಗೆ ತುಂಬಾ ಗೊತ್ತಾಗಿದೆ. ಸರ್ವೆ ನಂಬರ್ 1424ರಲ್ಲಿ 28-30 ಜಾಗವನ್ನು ಶ್ರೀ ಅತೀಕ್ ಸೌದಾಗರವರಿಗೆ ಲೀಸ್ ಮುಖಾಂತರ ಕೊಡಬೇಕು. ಇದು ಬರಬಾರಿತ್ತು ದೇಶಿ ಕರಾವ ಏನಾಗಿದೆ ನೋಡ್ಬೇಕು. ಕರಾವ ಸಂಖ್ಯೆ 31 ಪಾಲಿಕೆ ಒಳಗಿನ ಸಿಡಿಎಸ್ ಸರ್ವೆ ನಂಬರ್ 1424ರಲ್ಲಿ 28-30 ಜಾಗವನ್ನು ಶ್ರೀ ಅತೀಕ್ ಸೌದಾಗರವರಿಗೆ ಲೀಸ್ ಮುಖಾಂತರ ಕೊಡುವ ಕುರಿತು ಸಭೆಯಲ್ಲಿ ಚರ್ಚಿಸಿದರು. 15 ಜಾಗವನ್ನು ಪರಿಶೀಲಿಸಿ ಸಭೆ ಮಂಜೂರಾತಿ ನಂತರ ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಅವಶ್ಯವಿರುತ್ತದೆ ಅಂತ ಸಭೆಗೆ ಉಪಾಯುಕ್ತರು ಕಂದಾಯವರು ವಿಮರ್ಶೆ ಹೇಳಿದರು. ಇದಕ್ಕೆ ಸದಸ್ಯರಾದ ಶ್ರೀ ಶಿವರುದ್ಧ ಬಾಗಲಕೋಟೆಯವರು ಆಕ್ಷೇಪ ವ್ಯಕ್ತಪಡಿಸಿ
ಸದರಿ ಜಾಗ ಅಳತೆಯನ್ನು ವ್ಯತ್ಯಾಸವಿದ್ದು 28-30 ಅಳತೆಯ ಲಭ್ಯ ಇರುವುದಿಲ್ಲ. ಆದ್ದರಿಂದ ಲೀಸ್ ಮೇಲೆ ಕೊಡಲು ಬರುವುದಿಲ್ಲವೆಂದು ಸಭೆಗೆ ವಿವರಿಸಿದರು. ಅದಕ್ಕೆ ಸಭೆಯು ಸದರಿ ವಿಷಯದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ದಾಖಲೆ ಪ್ರಕಾರ ಲಭ್ಯವಿರುವ ಅಳತೆಗೆ ಅನುಗುಣವಾಗಿ ಸದರಿ ಜಾಗೆಯನ್ನು ಲೀಸ್ ಮುಖಾಂತರ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ದು ಸದಸ್ಯರಾದ ಸಿಲ್ವರ್ ಬಾಗೂಡಿಯವರು ಹೊರತುಪಡಿಸಿ ಠರಾವನ್ನು ಸರ್ವಾತ್ಮಕದಿಂದ ಪಾಸ್ ಮಾಡಲಾಯಿತು. ಅದ್ರಲ್ಲಿ ನಿಮ್ದು ವಿರೋಧ ಇದೆ ಅಂತ ಇದೆಯಲ್ಲ? ಅದೇ ವಿರೋಧ ಇದೆ. ಇವಾಗ ಸ್ಪಷ್ಟವಾಗಿ ಬಂದಿದ್ರಿ ನೀವು, ಮಾನ್ಯ ಆಯುಕ್ತರು ಸ್ಪಷ್ಟವಾಗಿ ಹೇಳಿದ್ರಿ 20-30 ನಾನು ಹೇಳಿದೆ 20-30 ಜಾಗ ಇಲ್ಲ. ಅದಕ್ಕೆ ನೀವೇನ್ ಮಾಡಿದ್ರಿ, ಪರಿಶೀಲಿಸಿ ಸರ್ ಅತಿಗೆ ಸೋದಾರರಿಗೆ ನೀರು ಮುಖಾಂತರ ಸಭೆ ಚರ್ಚಿಸಿ ಸಭೆ ಮಂಜೂರಾತಿ ನಂತರ ಸರ್ಕಾರದ ಪೂರ್ವಾನುಮತಿ ಪಡೆಯುವ ಅವಶ್ಯಕತೆ ಇರುತ್ತಂತ ಸಭೆಗೆ ಉಪಾಯುಕ್ತರು ಕಂದಾಯವರು ಅದರ ಕಂದಾಯ ಆಯುಕ್ತರು ಇದರ ಆಫೀಸರ್ ಮುಂದುವರೆದಾಗ ಬರಲವರು ನೀವೇನಾದ್ರೂ ಮಹಾನಗರ ಪಾಲಿಕೆಯಿಂದ ದರ್ಶನ ನಮಗೇನಾದ್ರೂ ವಿಶ್ವಾಸ ತಗೊಂಡ್ರು ಸರ್ಕಾರದ ಪ್ರಸ್ತಾವ ಅದಕ್ಕೆ ನಾನು ಅಬ್ಜೆಕ್ಷನ್ ಇರ್ತಿರೋದಕ್ಕೆ ದಯವಿಟ್ಟು ನಾನು ಮಾನ್ಯ ಆಯುಕ್ತರು ಕೇಳ್ತೀನಿ 20-30 ಜಾಗದ್ದು ಏನು ಅತಿಕ್ ಸೌದಾಗರವರಿಗೆ ಲೀಸ್ ಕೇಳಲ್ಲ, ಆ ಲೀಸ್ ಕೇಳಿದ್ದು ಅವ್ರು ಏನಾದ್ರು ಡಾಕ್ಯುಮೆಂಟ್ ಒಪ್ಪತ್ತೀರಿ ವಿಷಯ ದಯವಿಟ್ಟು ತಪ್ಪಿರೈತಿ. ಈ ವಿಷಯ ನೀವು ಅಜೆಂಡಾವಾಗಿ ಇಟ್ಕೊಂಡ್ರಿ ಹೌದಾ, ತಡವನ್ನು ಪಾಸ್ ಮಾಡ್ರಿ. ಅದಕ್ಕೆ ಅಬ್ಜೆಕ್ಷನ್ ನಾವು ಕೊಟ್ಟೆವು. ಅಬ್ಜೆಕ್ಷನ್ ಅನ್ಕೊಟ್ಟೆ 23 ಜಾಗ ಇಲ್ಲ ಅಂತ ಹೇಳಿದೆ, ನಿಮ್ ಡಾಕ್ಯುಮೆಂಟ್ ತೋರಿಸಿದೆ, ಆದ್ರೂ ಕೂಡ ನೀವು ತಡ ಪಾಸ್ ಮಾಡಿದ್ರೆ ಸರ್ಕಾರಿ ಪ್ರಸ್ತಾವ ದಯವಿಟ್ಟು ನಾ ಏನ್ ಕೇಳ್ತೀನಿ, ಇದ್ರ ಜಾಗದ ಉತ್ತಾರ ಎಲ್ಲ ಸ್ವಲ್ಪ ಕೊಡ್ಬೇಕು. ಮಾಹಿತಿಯಲ್ಲೇ ತಮಿಳು ಮಾಡಪ್ಪ ಇದು ಎಲ್ಲ ಹಳಿದೆ ವಿಷಯ ಅಶ್ವಾತ್ ವಿಷಯ ಆಯ್ತು ಸ್ಪಷ್ಟ ಬರುತ್ತೆ. ಇದು ಮಾತಾಡೋಣ ಅವಕಾಶ ಇತ್ತು, ದೃಢೀಕರಣ ಬರ್ತಿದ್ದ ವಿಷಯ ಸದಸ್ಯರನ್ನ ವಿಚಾರ ಮಾಡಬೇಕು. ನಾವೊಬ್ಬರು ಯಾರಾದರೂ ಒಂದು ವಿಷಯ ತೆಗೆದಾಗ ಅದು ಸ್ಪಷ್ಟವಾಗಿ ಅಧಿಕಾರಿಗಳಿಂದ ಉತ್ತರ ಬರುತ್ತದ. ನಾವು ಬೇರೆ ಒಂದು ಡೈವರ್ಷನ್ ಮಟ್ಟಂಗೆ ಆಗ್ಬೇಕು. ಈಗ ನೋಡಿ, ನಾನು ಬಜೆಟ್ ನಾ ಕೇಳಿದೆ, ಯಾವುದೇ ವಿಷಯ ಹೋಗ್ಬೇಕು. ಬಜೆಟ್ ನಗರಸಭೆದು ಬಜೆಟ್ ಯಾವಾಗ ತಯಾರು ಮಾಡ್ತೀರಿ, ಯಾವಾಗಿಲ್ಲ ಅಂತ ವಿಷಯ ಪ್ರಸ್ತಾವ ಮಾಡಿ. ನಾವು ಬೇರೆಯವ್ರ ಮತ್ತು ಬೇರೆ ಡೈವರ್ಟ್ ಅಶ್ವಾತ್ ದಯಮಾಡಿ ಕೌನ್ಸಿಲಿಂಗ್ ಸೆಕ್ರೆಟರಿ ಅವ್ರಿಗೆ 7-8 ಸಾಮಾನ್ಯ ಸಭೆ ಇನ್ನೂ ಕೊಟ್ಟವ್ರೆ. ಇರೋ ರೀತಿಯಲ್ಲ ಮಾತಾಡೋದು ದೃಢೀಕರಣ ವಿಷಯ ಇತ್ತು ಹೇಳಿದ್ರು ಅವರಿಗೆ. ನಾನು ವಿಷಯ ಬಿಟ್ಟು ವಿಷಯಗಳನ್ನ ಮಾತಾಡೋಕೆ ನಮ್ಗೆ ಅವಶ್ಯಕತೆ ಸರಿ ವಿಷಯ ಇತ್ತು ಪ್ರಶ್ನೆ ಅದಕ್ಕೆ ಇದು ಉತ್ತರ ದಯಮಾಡಿ ತೋರಿಸ್ಬೇಕು ಸರ್. ಈಗ ಹೇಳಿ ಸರ್. ಏನೀಗ ಅವಕಾಶ ಇಲ್ಲ, ಆಡಳಿತ ಸರ್ಕಾರ ತಗೊಳ್ಳೋದು ಹೋಗಬೇಕು ನಾವು ಹೇಳಿದ್ವಿ. ಹಾಗಾಗಿ ತರ ಪಾಸಿಗೆ ಆ ಪ್ರಕಾರ ನಾವು ಆ ಜಾಗವನ್ನು ಆ ಜಾಗನ ಕೊಡ್ಲಿ ಪ್ರೊಸೆಸ್ ಮಾಡಬೇಕಂತಂದ್ರೆ ಸಿಟಿ ಸರ್ವೆ ಮಾಡಿಸಿ ಆ ಜಾಗ ಮಾಲೀಕ ಚೆಕ್ ಮಾಡ್ಕೊಂಡು ಎಷ್ಟು ಜಾಗ ತಗೊಂಡು ಸ್ಕೆಚ್ ಹಾಕಿ ರೆಡಿ ಮಾಡ್ಬೋದು ಸರ್. ಇದು ನೀವು ಅಕಸ್ಮಾತ್ ಮುಂದುವರೆದಂದ್ರೆ ನಾನು ನೆಕ್ಸ್ಟ್ ಪ್ರೊಸೆಸ್ ಇಷ್ಟು ವಿಷಯ ಗಂಭೀರ ನಿಮ್ ಕಡೆ ಏನ್ ಪ್ರೋ ಏನೋ ನೀವು ಕೇಳ್ತೀನಿ ಅಥವಾ ಮಹಾನಗರ ಪಾಲಿಕೆ ನನ್ ಲೀಸ್ ಕೊಡ್ತೈತಿ ಕೊಡ್ತೀರಿ ನೀವು ಆಕೈತಿ. ನನಗೆ ಇದ್ರದ್ದು ನನಗೆ ಏನು ಬೇಕಾಗಿಲ್ಲ. ಇದ್ರದ್ದು ಪಾಲಿಕೆ ಹೊಡೆದ ಲೀಸ್ ಕೊಡೋದ್ರಿಂದ ಇದು ನನ್ನ ಮಹಾನಗರ ಪಾಲಿಕೆ ಉತ್ತಾರಗಳಿಗೆ ಇಟ್ಟಿದ್ದ ದರ್ಶನ ಮಾಡಿ ಅದಕ್ಕೆ ನನಗೆ ಡಾಕ್ಯುಮೆಂಟ್ ಕೊಡ್ರಿ. ನೀವು ದಾವ ಪಾಸ್ ಮಾಡ್ಬಿಟ್ರಿ. ಈಗ ಎಲ್ಲ ನೀವು ಬರೀ ಉತ್ತಾರ ಮಹಾನಗರ ಪಾಲಿಕೆ ಜಾಗದಲ್ಲಿ ತೋರಿಸಿದ್ರು ತೋರಿಸಿ ಸರ್ ಉತ್ತರ ಕೊಡ್ಬಿಡೋದು ಹೆಸರಿರುತ್ತದೆ. ಅದಕ್ಕೆ ದಯಮಾಡಿ ಪಾಸ್ ಮಾಡ್ಬಿಟ್ಟಿಲ್ಲ. ಮತ್ತೊಂದು ಉತ್ತರ ಇಲ್ಲ, ಅದು ಯಾರೇ ಬೇಕಾದ್ರು ಉತ್ತರಕ್ಕೆ. ಮತ್ತೊಂದು ಸರ್ಕಾರಿ ಶಾಲೆ ಐತಿ, ಅವಾಗ ಹೇಳಿದೆ ನಾನು ಇದು ಜೋನ್ ಹೋಗಿ ಬರ್ತೀನಿ, ಬಫರ್ ಜೋನ್ ಹೋಗಿ ಬರ್ತೀನಿ, ಕೈ ಪ್ರಸ್ತಾವ ಕೈ ಬಿಡಂತ ನಾನು ವಿನಂತಿ ಮಾಡ್ಕೊಂಡೆ.
ಸ್ಪಷ್ಟವಾಗಿ ಆರ್ಸಿ ಅವರು ನಿಮ್ ನಿರ್ದೇಶನ ಮಾಡ್ಯಾರ, ಜಿಲ್ಲಾಧಿಕಾರಿಗಳು ನಿರ್ದೇಶನ ಮಾಡ್ಯಾರ, ಅದು ನೀವು ಪ್ರತಿನಿಧಿ ಓದಿಲ್ಲ. ಆರ್ಸಿ ಅವರು ಹೇಳ್ಯಾರ ಪರಿಶೀಲನೆ ಮಾಡಿ ಜಾಗ ಕೊಡಬೇಕಂತ ನಿಮ್ಗೆ ನಿರ್ದೇಶನ ಮಾಡಿ ಕೊಟ್ಟಿಲ್ಲ. ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು ಭೇಟಿಯಾಗಿನಿ, ಆರ್ಸಿ ಅವರಿಗೆ ಭೇಟಿಯಾಗಿ ಬಂದಿನಿ. ದಯಮಾಡಿ ಇವರು ಮಹಾನಗರ ಪಾಲಿಕೆ ಉತ್ತರವಾಗಿಲ್ಲ. ನೀವು ಲೀಸ್ದಾರರು ಯಾರಂದ್ರೆ ಅತಿ ಸೋದರರು 10x10 ಪೊಲೀಸ್ ಚೌಕಿ ಜಾಗ ತೋರಿಸ್ತಾರ, ಅಲ್ಲೊಂದು ಪೊಲೀಸ್ ಚೌಕಿ ಜಾಗ 10 ತೋರಿಸ್ತಾರ, ಅದ್ರ ಬಾಜುಕಿನ ಖುಲ್ಲಾ ಜಾಗ ಮಹಾನಗರ ಪಾಲಿಕೆನೇ ಇಲ್ಲ, ಅದು ಲೀಸ್ ಕೊಡುತ್ತೆ ಅಂತಾರೆ. ಇದೇನು ಸರ್ ಕಾನೂನಿದು? ಗೌರವಾನ್ವಿತ ಮಹಾನಾಯಕರನ್ನ ನಾನು ಪ್ರಶ್ನೆ ಮಾಡ್ತೀನಿ. ನಾನೇ ಯಾವ್ದಾದ್ರು ಬೇಕಾಬಿಟ್ಟಿ ಜಾಗ ತಗೊಂಡ್ತೀನಿ, ಮಾಡ್ಕೊಡ್ತೀನಿ ನನ್ಗೆ ಇದನ್ನು. ಮತ್ತೆ ಕಾನೂನು, ನೀವು ಕಾನೂನು ರಕ್ಷಕರು, ಕಾನೂನನ್ನ ರಕ್ಷಣೆ ಮಾಡಬೇಕು. ಇದು ಪ್ರಾಪರ್ಟಿನೇ ಇಲ್ಲ ನಗರಸಭೆದು, ಮಹಾನಗರ ಪಾಲಿಕೆದು, ನೀವು ಲೀಸ್ ಕೊಡ್ತೀರ ಅಂತ ಬೇಕು ಸರ್. ಅದೇನಾದ್ರು ಸರ್ ಓನರ್ಶಿಪ್ ನಾವು ಸರ್ವೆ ಮಾಡಿಸಿ ಚೆಕ್ ಮಾಡಿ ಆಯ್ತು ಈಗ ನೋಡಿ ಸರ್ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ, ಡಿಸ್ಕಸ್ ಮಾಡಿದ್ರೆ ತೀರ್ಮಾನ ಮಾಡಿದ್ರೆ ಅದನ್ನ ಪತ್ರದಲ್ಲಿ ಯಾವುದೇ ಜಾಗ ಮಂಜೂರು ಮಾಡಬೇಕಂತ ಜಾಗ ಹೆಂಗ್ ಮಾಡಿದ್ರಿ ನೀವು? ಅದಕ್ಕೆ ಹಕ್ಕಿಲ್ಲ ತರ ಹೆಂಗ್ ಪಾಸ್ ಮಾಡಿದ್ರಿ? ಬೇಕಲ್ಲ ಮಹಾನಗರ ಪಾಲಿಕೆ ನೀವು ಜಾಗ ಇಲ್ಲ ಅಂದ್ರೆ ನೀವು ಕೊಡ್ತೀರಂದ್ರೆ ನಾನು ಏನ್ ಬೇಕಾದ್ರೆ ಮಹಾನಗರ ಪಾಲಿಕೆ ಕೊಡ್ತೀರಿ ಸರ್? ಹೆಂಗ್ ಸರ್ ಇದು? ಅದು ಮುನ್ಸಿಪಾಲಿಟಿ ನೋಡಿದ್ರೆ ನಿಮಗೆ ಪೇಪರ್ ಪೆನ್ ಬೇಕಾದ್ರೆ ನೋಡಿದ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಇದು ನಾನು ದಯಮಾಡಿ ವಿನಂತಿ ಮಾಡ್ತೀನಿ, ಈ ತರಾವನ್ನ ಇದ್ರೊಳಗೆ ತರಾವ್ ಕೈ ಬಿಡಬೇಕು ನಾನು ವಿನಂತಿ ಮಾಡ್ತೀನಿ. ಸರ್ಕಾರಿ ಶಾಲೆ ಐತಿ ಅಲ್ಲಿ ಸರ್, ಇದಕ್ಕಿಂತ ಮುಂಚೆ ನೀವು ತರಾವಳ ಬರ್ತೀರಿ, ನಾನು ಇನ್ನೂ ಪೂರ್ಣ ವಿಷಯನೇ ಹಾಕಿಲ್ಲ. ಈಗಾಗಲೇ 1981ನೇ ಇಸ್ವಿಯೊಳಗೆ ದಯಮಾಡಿ ಗಮನಿಸಬೇಕು, 1980 ಇಸ್ವಿಯೊಳಗೆ ಕಬಾಡತೆಗಳು ಆ ಮನೆ ಬಾಜಿಕಿನವರು ಜಾಗ ಕೊಡೋದು ನಿಮ್ ಪತ್ರ ಬರೋದು ಮಹಾನಗರ ಪಾಲಿಕೆ 81ನೇ ಇಸ್ವಿ ನೀವು ಕೊಡೋ ಸ್ಪಷ್ಟವಾಗಿ ಅಭಿವೃದ್ಧಿ ಪತ್ರ ಶಾಲೆಯ ಹೆಡ್ ಮಾಸ್ಟರ್ ಕೇಳ ನೀವು ಏನಂತ, ಈ ಪಾಲಿಕೆ ಒಳಗಿನ ಜಾಗ ಐತಿ ನಮ್ಗೆ ಗ್ರೌಂಡ್ ಮಾಡಕ್ ನಿಮ್ಗೆ ಲೆಕ್ಕ ಬರ್ತಾರ, ನಿಮ್ಗೆ ಒಬ್ಬರಿಗೆ ಐತಾ ಅದೂ ಇಲ್ಲ. ಮತ್ ಶಾಲೆ ಜಾಗ ಗ್ರೌಂಡ್ ಬೇಕಂತೇಳಿ ನೀವು ಹೆಡ್ ಮಾಸ್ಟರ್ ಕೊಡ್ತಾರ. 81ನೇ ಇಸ್ವಿಯಾಗ ಜಾಗ ಬೇಕಂತೇಳಿ ಕಬಾಡಿ ಅವರು ಹಿಂದುಳಿದವರು ಜಾಗ ಬೇಕಂತ ಕೊಟ್ಟಾರ. ಅವಾಗ ಸ್ಪಷ್ಟ ಆಗ್ತೀವಿ ಇದು ಪಾಲಿಕೆ ಒಳಗಿನ ನಿಮ್ಮ ಬರ್ದಿರಿ ಬರ್ದಿರಿ ನಿಮ್ಗೆ ಗೊತ್ತಾಯ್ತು. ಮತ್ತೆ ಹ್ಯಾಂಗ ಸರ್ ಇದು ಮನುಷ್ಯ ಬಂದಿ ಮಾಡುದ ನಿಮ್ಗೆ ತನ್ನ ಬೇಕಾಗ್ತದೆ ಹೇಳಿದ್ರು ಅರ್ಜುನ್ ಜಗದಪ್ಪ ಕಬಾಡಿ ಅವರು 1983 ಇಸ್ವಿಯಾಗ ಲೆಕ್ಕ ಕೊಡ್ತಾರೆ. ಮಾನ್ಯ ಪ್ರೆಸಿಡೆಂಟ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ನೀವು ಉತ್ತರ ಬರ್ದಿರೋರಿಗೆ ಪಡ ಕೊಡುದಿಲ್ಲ ಅಂತ ಈಗ ಕೊಟ್ರಿ, ಅವಾಗ ಯಾಕೆ ಕೊಡಲಿಲ್ಲ? ಸರ್ಕಾರಿ ಶಾಲೆ ಹುಡುಗರಿಗೆ ಆಟ ಆಡಕ್ ಮೈದಾನ ಕೊಡುತ್ತೆ ಹೆಡ್ ಮಾಸ್ಟರ್ ಕೇಳ, ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಜಾಗ? ಇವ್ರಿಗೆ ಅತಿ ಸೋದರವ್ರಿಗೆ ಯಾಕೆ ಕೊಡತ್ರಿ ಜಾಗ? ಹೇಳ್ತಿರೋದು ಹೇಳಿ ಸರ್. ಅದನ್ನ ನಾವು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಬೇಕು. ನಮ್ಮ ಮಹಾನಗರ ಪಾಲಿಕೆ ವಿಶೇಷ ಆಯ್ತು ಯಾವ ಬಗ್ಗೆ ಮಾತ್ರ ನೀವು ಉಪಯೋಗ ಇತ್ತು ಆಯ್ತು. ಚರ್ಚೆ ಮಾಡಿ ಸದಸ್ಯರು ಹೇಳಿದ್ರಲ್ಲ, ಇದನ್ನು ಕೊಡಕ್ ಬರ್ತೈತೆ ಅದಲ್ಲ ತಮ್ಮ ಅದು ತಡೆಗಟ್ಟುವುದು ಮತ್ತು ತಿಳಿ ಹೇಳುವುದು ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಕರ್ತವ್ಯ. ಇದನ್ನು ಸಫಲ ಅದಕ್ಕೆ ಅವ ಹೇಳೋದೇನು, ಮೊದಲ ಸಾಲಿಸಲಾಗಿ ಗ್ರೌಂಡ್ ಸಲುವಾಗಿ ಕೇಳಿದ್ರು, ಅವಾಗ ಸ್ಪಷ್ಟವಾಗಿ ಐತಿ ಆ ಇದರಲ್ಲಿ ಕೊಡಕ್ ಬರೋಣ ಅಂತ. ಆ ಒಂದು ಪತ್ರ ನಾವು ಮುಖಾಂತರ ಈ ವಿಷಯವನ್ನು ಕೈ ಬಿಡಬೇಕಂತ ನಮ್ಮಲ್ಲಿ ಮನವಿ. ಇಲ್ಲ ಬಿಡ್ತಿದ್ರ ಒಳ್ಳೇದು, ತಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಇದು ಮಾಡಕ್ ಯಾವುದೇ ಮಹಾನಗರ ಪಾಲಿಕೆ ಲೀಸ್ ಕೊಡ್ಬೇಕಾದ್ರೆ ಒಂದು
ನಾವು ಈ ಒಂದು ವಿಷಯವನ್ನು ಬರೀಬೇಕು. ಮಹಾಪೌರರು ಬರೆಸುವಾಗ ತಮ್ಮ ಗಮನಕ್ಕೆ ಬಂದಿರ್ತದೆ. ತಾವು ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ಇದು ಬರ್ತದೆ ಇಲ್ಲೋ. ಈ ಹಿಂದಕ್ಕೆ ಸಾಕಷ್ಟು ಆಯುಕ್ತರು ಮಾಡಕ್ ಬರಲ್ಲತ್ತ ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಮತ್ತು ಆ ಕರವನ್ನು ಕೈ ಬಿಟ್ಟಿದ್ದೆವು. ಬೇಕನ್ನ ಎಲ್ಲ ಉದಾಹರಣೆಗಳು ನಾವು ಹೋದ್ರೆ ಮಂಡೇ ಲಾಸ್ಟ್ ಬರಲ್ಲ ಅಂತ ಹೇಳಿದ್ವಿ. ಅದು ನಾವು ಎರಡನೇದು ಸರ್ವೆ ಮಾಡಿ ಆ ಜಾಗ ಯಾವ ಪಾಲಿಕೆ ಚೆಕ್ ಮಾಡ್ಕೊಂಡು ಸರ್ ಶಿಕ್ಷಣ ಸರ್ವೆ ಮಾಡು ಅದು ಸರಿ, ಒಂದೇ ಪಾಯಿಂಟ್ ಹೇಳಿದ್ರ ಮತ್ತೆ ಮಾಲಿಕ್ ನೀವು ಅಲ್ಲಿ ಸರ್ ವಿಷಯ ನೋಡ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ ಕೊಟ್ಟಿರ್ಬೇಕಲ್ಲ ಅಧ್ಯಕ್ಷ ಅವರು. ಸರ್ ಈಗ ಕೊಟ್ಟಾರೆ ನಿಮ್ಗೆ 20-30 ನಿಮ್ಗೆ ಮಹಾನಗರ ಪಾಲಿಕೆ ಮುನ್ಸಿಪಲ್ ಒಂದು ಸಿಟಿ ಸುಧಾರಣ ನಮ್ಮ ಡೆಪ್ಯೂಟಿ ಕಮಿಷನರ್ ಒಂದು ಕೊಟ್ಟಿದ್ದಾರೆ ಸರ್. ಅವರ ಅದು ಸೈಜ್ 10 ಆ ಸೈಜ್ ಇರುವುದು ಪೊಲೀಸ್ ಚೌಕಿದು 10 ಪೊಲೀಸ್ ಚೌಕಿ ಐತಿ. ನೀವು ಕೇಳಾತಿದ್ರು ಬಾಜು ಜಾಗ ಕೇಳಾತ ಅಧ್ಯಕ್ಷ ಅವರು ಅವ್ರು ಯಾರು ಗೊತ್ತಿಲ್ಲ ನನಗೆ ದಯಮಾಡಿ. ಅದಕ್ಕೆ ಏನ ಉತ್ತಾರ ಇಲ್ಲ ನಮ್ಮ ಮುನ್ಸಿಪಾಲಿಟಿ ಕೊಡ್ತೀರಿ. ನಾಳೆ ಗೌರ್ಮೆಂಟ್ ಪಾಸ್ ಮಾಡ್ತೀರಿ ಸರ್. ಕಾನೂನು ಐತೆ ಸರ್ ಇದು. ಅದು ನೀವು ಮೊನ್ನೆ ಮಾಡಿದ್ರಲ್ಲ ಕೊಡಾಕ್ ಕೊಡಲು ಅಂತ ಹೇಳಿದ್ರಲ್ಲ ಸ್ಪಷ್ಟವಾಗಿ ಇದ್ರೊಳಗೆ ವಿರೋಧ ಮಾಡಿದ್ರು ತಡವಾಗಿ ಬರೀಬೇಕಿತ್ತು. ಯಾರು ಆ ಕಬಾಡಿ ಅವ್ರಿಗೂ ಬರೀಬೇಕಿತ್ತು, ಅವ್ರದ್ದು ಬರೋದಿಲ್ಲ. ಮುಂದೆ ಇವ್ರು ಬರೀಬೇಕಿತ್ತು, ಹೆಡ್ ಮಾಸ್ಟರ್ ಶಾಲೆ ಹೆಡ್ ಮಾಸ್ಟರ್ ಗ್ರೌಂಡ್ ಕೊಡ್ರಿ ಅಂತ ಹೇಳಿದ್ರು, ಅದನ್ನು ಬರೋದಿಲ್ಲ. ಡೈರೆಕ್ಟ್ ಸುಡಿದ್ರು ಬಾಳಕ್ಕೆ ಒಬ್ಬರು ಮಾಡಿದ್ರು ಎಲ್ಲರೂ ಸರ್. ಈಗ ಒಂದು ಸಮರ್ಪಣೆಗೆ ಪೇಪರ್ಸ್ ಇಲ್ಲ, ಇದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ಅವೆಲ್ಲ ಆಗ್ತಿಲ್ಲ. ಅದು ಮುನ್ಸಿಪಾಲಿಟಿ ಜಾಗ ಹೆಂಗಾಗೈತಿ ತೋರಿಸ್ರಿ. ಅವರು ಅತಿ ನಿಮ್ಗೆ ಕೊಟ್ಟಾರಲ್ಲ, ಅರ್ಜಿ ಕೊಟ್ಟಾರಲ್ಲ, ತೋರಿಸ್ರಿ. ಎಲ್ಲ 23 ತೋರಿಸ್ರಿ. ಆಯ್ತು, ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಿ ನಾವೆಲ್ಲರೂ ಇನ್ನೊಮ್ಮೆ ಕುರಿತು ಪರಿಶೀಲನೆ ಮಾಡ. ಈಗ ಬೇರೆ ವಿಷಯ ತಗೊಳ್ಳೋಣ, ಅದೇ ವಿಷಯದ ಬಗ್ಗೆ ಬಹಳ ಚರ್ಚೆ ಮಾಡ್ತಾರ ಸರ್. ಕೊನೆಯಲ್ಲಿ ನೀವೇ ಬಿಡಿ ಸರ್, ನಾನು ಬಿಟ್ಬಿಟ್ಟು ಅವತ್ತು ಪ್ರೆಸಿಡೆಂಟ್ ಮುನ್ಸಿಪಾಲಿಟಿ ಉದ್ದಾರ ಮಾಡೋದಕ್ಕೆ ನಾವು ಅವತ್ತು ಸಭೆ ತಿಳ್ಕೊಂಡಿದ್ದಾರೆ ಸರ್. ಪೂಜ್ಯ ಮಹಾಪೌರ ಅಷ್ಟೊಂದು ಇಟ್ಕೊಂಡಿದ್ದಾರೆ. ಇವಾಗ ಏನ್ ನಾವು ಜಾಗ ಅಲ್ಲ ಅಂತ ಬಂದಿದ್ದೀವಿ. ಒಂದು ಸರ್ವೆ ಆಗಿ ಆ ಸೀಟ್ ಕನ್ಫರ್ಮ್ ಆಗೋರಿಗೆ ನಮ್ಮ ಜಾಗ ಅಂತ ನಾವಾಗಲ್ಲ ಸರ್. ನಮ್ಮ ಜಾಗ ಅಲ್ಲ ಅಂತ ನಾವೇನು ಮಾಡಕ್ಕಾಗಲ್ಲ ಸರ್. ಸರಿ, ಇದು ಸೂಕ್ತ ಆಗಬೇಕು. ಜಾಗ ಈ ವಿಷಯಕ್ಕೆ ಸ್ಪಷ್ಟೀಕರಣ ಕೊಡ್ರಿ, ಮುಂದಿನ ವಿಷಯ ಕೊಡ್ರಿ. ಈಗಾಗಲೇ ಮನೆ ಆಯುಕ್ತರು ನಿಮಗೆ 3 ಸರ್ವೆ ಆಯುಕ್ತರಲ್ಲಿ ಸರ್ ಹೇಳಿ. ಅವ್ರ ಪ್ರಕಾರ ಮಾನ್ಯ ಪೂಜ್ಯ ಸರ್ ಸರ್ ಮಹಾಪ್ರಭು ನಮ್ಗೆ ಯಾವ ಎವಡ್ಸ್ ಬಂದಾವು ಯಾವ ಇದೋ ನಾವು ಅದನ್ನ ಎಲ್ಲ ಸದಸ್ಯರ ಹಕ್ಕಿದೆ. ಪ್ರತಿಯೊಂದು ಈ ಒಂದು ದೃಢೀಕರಣದ ವಿಷಯ ಬಗ್ಗೆ ಮಾತಾಡೋಕೆ ಪ್ರತಿಯೊಬ್ಬ ಸದಸ್ಯರ ಹಕ್ಕದ. ಆ ವಿಷಯವಾಗಿ ವಿಶೇಷವಾದಂಥ ನಾವು 7/8/2024 ದೃಢೀಕರಣ ಮಾಡಿದ್ದೇವೆ, ಸರಾವ್ ಪಾಸ್ ಮಾಡಿದ್ದೇವೆ. ಏನಪ್ಪಾ ಅಂದ್ರೆ ಗದಗ ಗುಟ್ಕಿ ಮಾರ್ಗ ಇಬ್ರಾಂಪುರ್ ಗೇಟ್ ಮೇಲೆ ಸೇರಿಸಿ 19 ದಿವಸವಾಗಿ ವಿಷಯ ನಂಬರ್ 27 ಹಸ್ತಾಂತರ ಮಾಡಿದ್ರೆ ಸಾಹೇಬ್ರ 3 ವರ್ಷದ ವಿಷಯ ಎದಕ್ಕಿಂತ ತೆಗೆದೇನಂತಂದ್ರೆ
ಸ್ವಲ್ಪ ಹೇಳ್ತೀನಿ. ಅಲ್ಲ ಅದು ನೀವು ಹೇಳಿದ್ರಾಗ ಅದು ವಾಸ್ತವಕ್ಕೆ 7 ಬಂದಿತ್ತಲ್ಲ, 7 ಬಂದಿತ್ತು. ಅದು ಪ್ರೀತಿ ನಿಲ್ಸತ್ತೆ ಕಾರ್ಪೊರೇಷನ್ ಹಸ್ತಾಂತರ ಮಾಡ್ಕೊಂಡು ಹೋಗ್ಬಿಟ್ಟು 4 ತಿಂಗಳಾಯ್ತು ಅದು ಹಸ್ತಾಂತರ ಮಾಡಿಲ್ಲ. ಇಲ್ಲಿ ಏನ್ ಬರ್ತಿದೆ ಸರ್? ಯಾಕಂದ್ರೆ ಅದನ್ನ ನಾವು ಹಸ್ತಾಂತರ ಮಾಡ್ಕೊಳ್ಳೋದ್ರಿಂದ ನಮಗೇನು ಲಾಭ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಸಾರ್ವಜನಿಕರು ಅದು ಹಸ್ತಾಂತರ ಮಾಡಿಕೊಳ್ಳಬೇಕು. ಹೌದು ಸರ್. ಅದಕ್ಕೆ ನಾವು ಹಿಂದೆ ಬಂದು ಠರಾವ್ ಮಾಡಿದ್ದೀವಿ. ಯಾಕೆ ಇದು ವಿಷಯ ಹೇಳ್ತೀನಿ ಅಂದ್ರೆ ಸಭೆಗೆ ಅಧ್ಯಕ್ಷರ ಅಭಿಯಂತರರು ಕೋರಿದರು. ಅದಕ್ಕೆ ಸಭೆಯ ಸದರಿ ಸೇತುವೆ ಗುಣಮಟ್ಟದ ಬಗ್ಗೆ ಹಾಗೂ ಸಾಧಕ ಬಾಧಕ ಬಗ್ಗೆ ಪರಿಶೀಲಿಸಿ ಸಮಗ್ರ ವರದಿಯೊಂದಿಗೆ ಮುಂದಿನ ಸಭೆಗೆ ಮಂಡಿಸಲು ಅಭಿಯಂತರಿಗೆ ತಿಳಿಸಿ ಠರಾವ್ ಪಾಸ್ ಮಾಡಿ. ಈಗ 4 ತಿಂಗಳು ಇರ್ತಾರೆ. ಇದು ವರದಿ ತಪ್ಪಡದಾರೆ ಸರ್. ಇದು ಪಾರ್ಟಿ ಬ್ರಿಡ್ಜಿಂದು ಇಲ್ಲಿ ನಾವು ಯಾಕಂದ್ರೆ ಹಸ್ತಾಂತರ ಹಸ್ತಾಂತರ ಮಾಡಿದ್ರೆ ಸಾಧಕ ಬಾಧಕ ಏನೈತಿ ಅದನ್ನು ಸಲ್ಲಿಸ ಹೇಳಿದ್ದೇವೆ ನಾವು ಮುಂದಿನ ಸಭೆಯಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಬ್ರಿಡ್ಜ್ ಮಾಡ್ಯಾರ, ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ ಇರ್ತಾರ, ಎಲ್ಲ ಇರ್ತಾರ. ಮತ್ತು ನಮ್ಮ ಮಹಾನಗರ ಪಾಲಿಕೆ ಕ್ವಾಲಿಟಿ ಇಂಜಿನಿಯರ್ ಚೆಕ್ ಮಾಡಿ ಹಸ್ತಾಂತರ ಮಾಡ್ಕೊಳ್ಳಿ. ಈಗ ನಾವು ವರದಿ ಕೊಟ್ಟು ನಾ ಕೇಳೋದಿಲ್ಲ, ನೀವು ಕ್ವಾಲಿಟಿನೇ ಮಾಡ್ರಿ, ಕ್ವಾಲಿಟಿನೇ ಕ್ವಾಲಿಟಿ ಮತ್ತೆ ಹಸ್ತಾಂತರ ಮಾಡೋದೇ ಅವರು ಕೇಳಿಲ್ಲ. ನಮ್ಮ ಸಭೆಗೆ ಹಸ್ತಾಂತರ ಮಾಡ್ಕೊಳ್ಳೇಬೇಕು. ಹಸ್ತಾಂತರ ಮಾಡಬೇಕಾದ್ರೆ ನಾವು 4 ತಿಂಗಳಾಯ್ತು ಅದು ವರದಿ ಸಲ್ಲಿಸಿರಲ್ಲ. ಈಗ ಅದನ್ನ ಈಗ ವೆರಿಫೈ ಮಾಡಿ ಹೇಳಿದ್ರೆ ಅದನ್ನ ಕೂಡಲೇ ವೆರಿಫೈ ಮಾಡಿ ಹಸ್ತಾಂತರ ಸರ್. ಈಗ ನೀವು ಹಸ್ತಾಂತರ ಸಮರ್ಪಣೆಗೆ ಯಾಕಂದ್ರೆ ರಿಲೀಸ್ ಡಿಪಾರ್ಟ್ಮೆಂಟ್ ಈಗ ಕೆಲಸ ಆಗಿದೆ, ಕೂಡಲೇ ಹೆಡ್ ಆಫ್ ಸರ್ ಆ ಸಮರ್ಪಣೆ ಸಭೆ ಇಟ್ಕೊಂಡಿದ್ವಿ. ಅದಕ್ಕೆ ಈಗ ವೆರಿಫೈ ಮಾಡಿ ಈಗ ವರದಿ ಸಲ್ಲಿಸಿರಿ ಅಂತ ಕೇಳತ್ತೀವಿ. ಆಯುಕ್ತರು ಹೇಳ್ತಾರೆ ನಿರ್ದಾಕ್ಷಿಣ್ಯವಾಗಿ ನಡವಳಿಕೆಯನ್ನು ಯಾರು ನಡೆಸಿಕೊಳ್ಳುತ್ತಾರ ಸಿಬ್ಬಂದಿಗಳಿಗೆ ಕಠಿಣ ಕ್ರಮ ಜರುಗಿಸಲಾಗುವುದನ್ನು ಠರಾವ್ ಮಾಡ್ತೀವಿ. ಇವು ನಾವು ಈ ಠರಾವ್ ಯಾಕೆ ಮಾಡಬೇಕು, ಠರಾವ್ ಯಾಕೆ ಪಾಸ್ ಮಾಡಬೇಕು, ವರದಿ ಸಲ್ಲಿಸಬೇಕು ಎಲ್ಲ ಇದೆ. ಇದು ಒಂದೇ ಅಲ್ಲ. ನಾ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಟೆಂಡರ್ ಕರೆದು ಸಾಕಷ್ಟು ವಿಳಂಬ ಆಗೈತೆ ಅಂತ ನೀವೇ ಹೇಳ್ತೀರಿ. ಮತ್ತೆ ಇನ್ನೊಂದು ತರ ಟೆಂಡರ್ ಯಾವಾಗಿಲ್ಲ. ಮತ್ತೇನ್ ಮಾಡ್ತೀವಿ ಠರಾವ್ ನಾವು ಟೆಂಡರ್ ಯಾರ್ಯಾರು ಇದ್ದವ್ರನ್ನ ವಿಳಂಬ ಆಗಬಾರ್ದು ಅವ್ರನ್ನೇ ಮುಂದುವರಿಸಬೇಕಂತ 6 ತಿಂಗಳ 8 ತಿಂಗಳು ನಾವು ಟೆಂಡರ್ ಕರೀಲ. ಯಾವ ವಿಷಯ ಅಲ್ಲಲ್ಲ ಯಾವ ಟೆಂಡರ್ ಪ್ರಕ್ರಿಯೆ 3 ವಿಷಯ ಇದೇ ಬಹಳ ಒಟ್ಟು ಅದಕ್ಕೆ ಯಾವ ವಿಷಯ ಮತ್ತೆ ಮಾತಾಡೋದು ಯಾವ ವಿಷಯ ಬಗ್ಗೆ
ಇದನ್ನ ಯಾವ ಆಯ್ತಲ್ಲ ಸಹಿ ಮಾಡ್ತಾರೆ ಅಂತ ಮುಂಚೆ ಯಾಕಂದ್ರೆ ವಿಶ್ವಾಸ ಸಹಿ ಮಹಾನಗರ ಪಾಲಿಕೆ ಮಾಡಕತ್ತಿರೋ ಭೂಸಭೆ ಮಾಡಲಿಕ್ಕತ್ತಿರೋ ಏನು ಗೊತ್ತಾಗುತ್ತೆ ನಮಗೆ ಯಾಕಂದ್ರೆ ಸರ್ ಸಿಸ್ಟಮ್ ಅಂತ ನೋಡಿ ಸಿಸ್ಟಮ್ ಇಲ್ಲ ಏನಿಲ್ಲ 50% ಸೇರಿ ಆಗ್ಬೇಕ್ರಿ 50% ಸೆಂಟ್ರಲ್ ಗವರ್ನಮೆಂಟ್ 50% ಸ್ಟೇಟ್ ಗವರ್ನಮೆಂಟ್ ಇದು ಸೇರ್ ಬಗ್ಗೆ ಬರುತ್ತೆ ಕಂಪ್ಲೀಟ್ ಈ ರೈಲ್ವೆ ಕಂಪ್ಲೀಟ್ DPR ಎಕ್ಸಿಕ್ಯೂಷನ್ ಕಂಪ್ಲೀಟ್ ಅದರದ್ದು ಇಂಪ್ಲಿಮೆಂಟೇಷನ್ ಅನ್ನೋದು ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ. ಆಮೇಲೆ ಮೇಂಟೆನೆನ್ಸ್ ಬಂದು ರೈಲ್ವೆ ಸೂಪರ್ ಸ್ಟ್ರಕ್ಚರ್ ವರ್ಕ್ ಏನಿದೆ ಕಂಪ್ಲೀಟ್ ಮೇಂಟೈನ್ ಬೈ ರೈಲ್ವೆ ಡಿಪಾರ್ಟ್ಮೆಂಟ್. ಈಗೇನು ಹ್ಯಾಂಡಿಂಗ್ ಓವರ್ ಮಾಡ್ತಾರಲ್ಲ ಕಂಡೀಷನ್ ಇಟ್ಟೆ ನಾವು ಹ್ಯಾಂಡಿಂಗ್ ಓವರ್ ತಗೋಬೇಕು ಸರ್. ಓನ್ಲಿ ನಮ್ದು ಈ ಸರ್ವಿಸ್ ಲೈನ್ಸ್ ಸ್ಟ್ರೀಟ್ ಲೈಟ್ ಬಂತು, ಆಮೇಲೆ ಸರ್ವಿಸ್ ಲೇಯರ್ ಬಂತು, ಆಮೇಲೆ ಡ್ರೈನ್ಸ್ ಇವೇನೆಲ್ಲ ನಮ್ಮ ಮೇಂಟೆನೆನ್ಸ್ ಇದು ವರದಿ ಸಲ್ಲಿಸಿರಿ ನೀವು ಯಾಕೆ ಬೆಳಗ್ಗೆ ಮಾಡ್ತೀವಿ ಅಲ್ಲ ಮಾಡ್ಬೇಕು. ಈ ಠರಾವ್ ಎದಕ್ಕೆ ಬರ್ತೀವಿ ಸರ್? ಕೆಲಸ ಆಗ್ಲಿಕ್ಕೆ ಬರೀತೇವೆ ನಾವು. ಬಾಯಿಲೆ ಹೇಳಿದ್ರೆ ಫೋನ್ ಹೇಳಿದ್ರೆ ಆಗಲ್ಲಪ್ಪ, ಈ ಠರಾವ್ ಮಾಡ್ಬೇಕಂತ ವಿಷಯ ಹಾಕಿ ಮಾನ್ಯ ಮಹಾಪೌರರು ವಿಷಯ ಹಾಕಿ ಗಂಭೀರವಾಗಿ ವಿಷಯ ಹಾಕಿ ತಕ್ಷಣ ಅದು ಕಾರ್ಯರೂಪ ಬರಲಿ. ಎಲ್ಲ ಪ್ರಶ್ನೆ ನಿಯಮ ಎಲ್ಲ ಇರ್ತಾವೆ. ಮೂರನೇ ತಿಂಗಳು ಹೋಗೋದ್ರಿ ಪ್ರತಿಯೊಂದಕ್ಕೆ ಹರಪಾಸ ಕೆಲಸ ಕಾರ್ಯ ಬರ್ತಾರೆ. ಈಗ ವಿಷಯ ಇತ್ತು ಅದು ಕೆಲಸ ಬರ್ತಾರೆ ಇಲ್ಲ ಸರ್. ಆಯ್ತಾಯ್ತ್ರಿ ರಾಜೋಣ ಏನಿಲ್ಲ ನಾವೇನ್ ಮಾಡಾಕತ್ತೀವಿ ಸೈಲೆಂಟ್ ಕೊಡ್ತಾರೆ. ಧನ್ಯವಾದ ಸಲ್ಲಿಸಿದ್ರು ಹೋಗ್ಬೇಕು ಕೆಲಸ ಕೊಡೋದು ಮತ್ತೆ ಯಾರಿಗೆ ಮೀಟಿಂಗ್ ಯಾಕೆ ಮಾಡ್ಬೇಕು? ಏನಿಲ್ಲ ಅವ್ರ ಉತ್ತರ ಕೊಟ್ಟಿರುತ್ತೆ. ಈಗ ಅದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗಲಿ ಒಳ್ಳೆಯದು. ಚರ್ಚೆ ಆಗಲಿ ಅದು ಕಾರ್ಯರೂಪ ಕೆಲವೊಂದು ಸಮಯ ಬೇಕಾಗತ್ರಿ. ನನ್ನ ಮುಯ್ಯಾಣ ನಿಮ್ದು ಕೊಡುವಂತ ಶಕ್ತಿ ನಮಗಿದೆ.
ಬಂದು ನಮಗೆ ಆ ಹಕ್ಕು ಚ್ಯುತಿ ಮಾಡೋದು ಬರಲ್ಲ. ಸದಸ್ಯ ಇಲ್ಲಿ ಅದು ಹೇಳ್ತೀನಂದ್ರೆ ನೆಕ್ಸ್ಟ್ ಅಜೆಂಡಾ ತಗೊಂಡು ಮತ್ತೆ ಮಾತಾಡ್ತೀರಲ್ಲ ಸರ್ ನೀವು ಮಾತಾಡಿ ಅಂತ ಹೇಳ್ತಿದ್ದೀನಿ. ಮಾತಾಡೋದಿದ್ರೆ ಸುಮ್ಮನೆ ಕೂತ್ರಿ ಮತ್ತೆ ವಿಷಯ ತಗೊಂಡು ಮತ್ತೆ ಮಾತಾಡ್ತೀರಿ. ಅಂದ್ರೆ ವಿಷಯ ಎರಡನೇ ತಗೊಳತ್ತಾರ ಅವ್ರು. ಮತ್ತೆ ಹೇಳ್ರಿ ದೃಢೀಕರಣ ಮುಗಿಸ್ತಾರೆ 30 ದಿನ ಮತ್ತೆ ಹೇಳಿ ಸರ್ ಎಕ್ಸ್ಟೆಂಡ್ ಚರ್ಚೆ ಆಯ್ತು. ಸ್ವಲ್ಪ ನಮಗೆ ತಿಳುವಳಿಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ವಿಷಯ ನಂಬರ್ 2 ದಿನಾಂಕ 23/10/2024 ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗಿರುವುದರಿಂದ ಇತಿಹಾಸ ತಯಾರಿಸಲು ಡೆವಲಪ್ಮೆಂಟ್ ಸಲ ಬರ್ತೈತೆ ಹೇಳಿ ಪೂರ್ತಿ ಇದು 30/10 ತೆಗೆದ್ರೆ ತಯಾರಿಸೋದು ಯೋಜನಾ ಸಮಾಲೋಚನೆ ನೇಮಿಸಿಕೊಂಡು ಪಿಎಂಸಿ ಏಜೆನ್ಸಿ ಫಿಕ್ಸ್ ಮಾಡಬೇಕು ಮಾಡಿದ್ವಿ ಸರ. ಪೂರ್ತಿ ಸರ್ ಅದರಲ್ಲಿ ಸಭೆಯು ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ. ನಗರದ ಪ್ರವಾಹ ಪರಿಸ್ಥಿತಿಯನ್ನು ತಡೆಗಟ್ಟಲು ಸಮಗ್ರ ಯೋಜನೆ ವರದಿ ತಯಾರಿಸಲು ಸೂಕ್ತ ಎಂದು ಕಂಡು ಬಂದು ಹಾಗೂ ನಗರದಲ್ಲಿ ಒಳಚರಂಡಿ ಯೋಜನೆ ಸರಿಯಾಗಿರುವ ಪ್ರಯುಕ್ತ ನಗರದ ಸಂಪೂರ್ಣ ಒಳಚರಂಡಿ ಇದರ ಬಗ್ಗೆ ಯೋಜನೆ ತಯಾರು ಮಾಡೋದು ಹೇಳಿದರು. ಇದು ಯೋಜನೆ ತಯಾರು ಮಾಡಿ ಮುಂದಿನ ಸಭೆಯಲ್ಲಿ ಅದು ಈ ಯೋಜನೆ ನಮಗೆ ಕಲ್ಪನಾ ಕೊಟ್ಟಿದ್ರೆ ಇಲ್ಲ ಯೋಜನೆ ತಯಾರಿಸಿ ಸೂಕ್ತ ಅಂತ ಹೇಳಿರಿ. ಇದು ಯೋಜನೆ ತಯಾರು ಮಾಡಿರಿ. ಆದ್ರೆ ಯೋಜನೆ ತಯಾರು ಮಾಡ್ಲಿಕ್ಕೆ ಏಜೆನ್ಸಿ ಕರ್ತವ್ಯ ಸರ್. ಏಜೆನ್ಸಿ ಆರ್ ಎಫ್ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ.
ಮಾಡಿರೋ ಇಲ್ಲೋ? ಒಂದು 50 ಲ್ಯಾಕ್ಸ್ಗೆ ಜನರಲ್ ಕಟಿಂಗ್ ಟೆಂಡರ್ ಕರೆಸರ್ ಈಗ ಕೆಲಸ ಸ್ಟಾರ್ಟ್ ಆಗಿದೆ. ಬರ್ತೀನಿ ಸರ್ ಪಾರ್ಟಿಗೆ ಸರ್ ಎಲ್ಲರೂ ಅದನ್ನ ಮುಂದೆ ಮಾಡಕ್ಕಾಗಲ್ಲ. ಸುಮಾರು ಆ ಪ್ರಕಾರ ಆರ್ಪಿ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ. ಯಾಕಂದ್ರೆ ಸುಮಾರು ಈಗಾಗಲೇ ನಮ್ಮಲ್ಲಿ 15 ಕ್ರೋರ್ಸ್, ಸೆಲಿಂಗ್ ಅಮೌಂಟ್ 8 ಕ್ರೋರ್ಸ್, ಆಮೇಲೆ ಜನರಲ್ ಫಂಡ್ 60 ಕ್ರೋರ್ಸ್ ಟೆಂಡರ್ ಕರೆಲಿ ಪ್ರೊಸೆಸ್ ಮಾಡ್ತಾರೆ. ಆಮೇಲೆ ಮೇಲಿಂದ ಇಂಟ್ರೆಸ್ಟ್ ಸರ್ಕಾರ ಟ್ರಾನ್ಸ್ಫರ್ ಮೇಲೆ ಬೇರೆ ಬೇರೆ ಹೋಗ್ತಾ ಸಿಬ್ಬಂದಿ ಅಧಿಕಾರಿಗಳು ಬರ್ತೇನೆ ಕಂಟಿನ್ಯೂಸ್ ಅವರು ಹಾಕೊಂಡು ಕೆಲಸ ಮಾಡ್ತಾರೆ. ಸರ ಇದು ಯಾಕಂದ್ರೆ ಹೆಚ್ಚುತ್ತಾರೆ ಇವತ್ತು ವಾರ್ಡ್ ನಂಬರ್ 10, 9, 7 ಮತ್ತೆ ಸ್ಲಬ್ ಜನರಿಗೆ ಎಷ್ಟು ತೊಂದರೆ ಆಗ್ತೈತಿ ನೋಡಿ ಸರ್. ಎಷ್ಟೋ ವರ್ಷದ ಕೆಲಸ ಆಗದೇ ಕೆಲಸ ಈ ಸ್ಥಳದಲ್ಲಿ ಆಗಿದೆ ಸರ್. 2-3 ತಿಂಗಳಾಯ್ತು. ಇದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಯೋಚನೆ ಮಾಡಿ ಸರ್. ಪೂಜ್ಯ ಮಹಾಪೌರು, ಉಪ ಮಹಾಪೌರು ಕೆಲವು ಸ್ಮಾರ್ಟ್ ಸೆನ್ಸರ್ ವಿಸಿಟ್ ಮಾಡಿದ್ದಾರೆ ಈಗಾಗಲೇ ಸರ್. ಏನು ಮನುಗಳ ಸಿಂದ ಅಪ್ ಟು ನಮ್ಮ ರಿಲೇಬ್ ವರೆಗೆ ಅದು ಪ್ರಶಸ್ತಿ ಎಲ್ಲ ಸರ್ ಸ್ವಲ್ಪ ಹೇಳಿ ಅಂತ ಹೇಳಿದ್ರು ಸಾಹೇಬ್. ಅದು ಟೆಂಡರ್ ಕರೆದಿದ್ದು ಯಾವ ಇದು ಕರೆದು ಹೇಳಿ. ಮೈಕ್ ಸ್ವಲ್ಪ ಹತ್ರ ಇಟ್ಕೊಂಡು ಜೋರ ಹತ್ರ ಮಾತಾಡ್ರಿ. ಬರೀ ಆಯುಕ್ತರ ಮೇಲೆ ಇದು ಮಾಡ್ಬೇಡ್ರಿ. ನೀವು ಉತ್ತರ ಕೊಡಿ ಸರಿಯಾಗಿ. ಸ್ವಲ್ಪ ಜೋರ ಸಿಟಿಯಲ್ಲಿ ಫ್ಲಡ್ ಸಿಚುವೇಶನ್ ನಾವು 9/2024 ಅದರಲ್ಲಿ ಕೆಲವೊಂದಿಷ್ಟು ನಾವು ಪಾಕೆಟ್ಸ್ ಸಿಟಿಯಲ್ಲಿ ಕೆಲವೊಂದಿಷ್ಟು ಏರಿಯಾ ಮೇಜರ್ ಫ್ಲಡ್ಡಿಂಗ್ ಆಗಿದ್ದು ನಾವು ಎಲ್ಲರೂ ತಾವು ನೋಡಿದ್ದೇವೆ. ಅದರಲ್ಲಿ ಏನು ನಾವು ಫಸ್ಟ್ ಐಡೆಂಟಿಫೈ ಮಾಡಿದ್ದು ಈ ಕೋಟೆಗೋಡೆಯಿಂದ ಏನು ಹೊರಗಡೆ ನೀರು ಬರ್ತದೆ ಅದು ಸಿಟಿ ಒಳಗೆ ಎಂಟರ್ ಆಗಿ ಆ ಮೇಜರ್ ಏರಿಯಾಸ್ನಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಸೊ ಅಂಥ ಏನು ಫ್ಲಡ್ಡಿಂಗ್ ಏರಿಯಾಸ್ ಆ ಏರಿಯಾಸ್ನ ನಾವು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಲ್ಲಿ ತಗೊಂಡಿದ್ದೇವೆ ಸರ್. ಈಗಾಗಲೇ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ DMA ಆಫೀಸಿಂದ PMC ಅಪಾಯಿಂಟ್ ಮಾಡಿದ್ದಾರೆ. ಈಗ ವಿದಿನ್ ಸಿಟಿ ಏನು ನಾವು ಮೇಜರ್ ಸ್ಟಾರ್ಮ್ ವಾಟರ್ ಟ್ರೈನ್ಸ್ ತಗೊಂಡಿದ್ದ ಈಗ ಅವ್ರ ಕಡೆಯಿಂದ ನಾವು DPR ಪ್ರಿಪ್ರೇಷನ್ ಮಾಡಲಿಕ್ಕೆ ಈಗಾಗಲೇ ಅವ್ರು ತೋರಿಸಿದ್ವಿ. ಈಗ ಅದನ್ನು ಬಿಟ್ಟು ಏನೋ ನಾವು ಕಂದಕ ಏನು ಮಾಡಿದ್ವಿ, ಕಂದಕದಿಂದ ನಾವು ನೀರು ಇಂಡಿ ರೋಡ್ಗೆ ಹೆಚ್ಚಿನ ಕೆರೆಗೆ ಏನು ತಪ್ಪಿಸ್ಬೇಕಲ್ಲ ಅದಕ್ಕೆ ಈಗ ನಾವು ಪ್ರಸ್ತಾವನೆ SDRF ಫಂಡಲ್ಲಿ ಪ್ರಸ್ತಾವನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕೋಟಿ ಸರ ಈಗ ಇದು ಎಷ್ಟು ದಿವಸನಾಗ ವರದಿ ತಯಾರು ಮಾಡಿ ಯೋಜನೆ ನನಗೆ ಮತ್ತು ಮುಂದಿನ ಮಳೆಗಾಲ ಬರೋಣ ಅವಾಗ ಎಚ್ಚರ ಬೇಡ. ನಾವು ಇಲ್ಲಿ ಕ್ಲೀನ್ ಮಾಡಬೇಕು. ಸುಮಾರು ಯಾರು ಕ್ಲೀನ್ ಮಾಡಬೇಕು ಜನರಲ್ ಕಟಿಂಗ್ ಮಾಡಿ ಈಗ ನಾವು ಸುಮಾರು 3-4 ಕಿಲೋಮೀಟರ್ ಸೆಕ್ಷನ್ ಜನರಲ್ ಕಟಿಂಗ್ ಮಾಡಿ ಟೆಂಡರ್ ತಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಹೆಸರು ಹೇಳ್ತಾ ಇದೆ. ಈಗ 3-4 ಕಿಲೋಮೀಟರ್ ಜನರಲ್ ಕಟಿಂಗ್ ಮಾಡಿರ್ತಾರೆ. ಎಲ್ಲಿ ನೀರಿಲ್ಲ ಆ ಪ್ಲೇಸ್ ಅಲ್ಲಿ. ಇದು ಒಂದು ಕಡೆ ನಾವು PMC ಏಜೆನ್ಸಿ ಫಿಕ್ಸ್ ಮಾಡಿ ಸರ್ವೆ ಮಾಡಿ ಪ್ರೊಸೆಸ್ ನಡೆದಿದೆ. ಮೂರನೇದಾಗಿ 5 ಕೋಟಿ ರೂಪಾಯಿ ನಮಗೆ ಜಿಲ್ಲಾಧಿಕಾರಿಗಳು ಇದು ಏನು ನಮ್ಮಲ್ಲಿ SDRF ಅಮೌಂಟ್ ಕೊಡ್ತಿದ್ರೆ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಬಟ್ ಇನ್ನೊಂದು ಕಡೆ ಏನ್ ನಮ್ಮ ಮೇಜರ್ ಆಗಿ ಸಮಸ್ಯೆ ಇಲ್ಲ. ಏನು ಕಾನೂನು ಏನು ಮಾಡಬೇಕು ಅದನ್ನ MJ ಅವರು ಹೊರಕೊಂಡು ಏನೋ ಸರ್ಕಾರ ಸಲ್ಲಿಸಿದ್ವಿ. ಒಂದು ಸರ್ವೆ ಮಾಡಲಿಕ್ಕೆ PMC ಏಜೆನ್ಸಿನ PMC ಏಜೆನ್ಸಿ ಕರಿಬೇಕಂದ್ರೆ ಒಂದು ಟೆಂಡರ್ ಡಾಕ್ಯುಮೆಂಟ್ ರೆಡಿ ಮಾಡಿ RFP ಡಾಕ್ಯುಮೆಂಟ್ ರೆಡಿ ಮಾಡಿ ಅವರು ಟೆಂಡರ್ ಕರಬೇಕು. ಬೇರೆ ಬೇರೆ 15 ಪಾರ್ಟ್ಸ್ ಮತ್ತು ಎಕ್ಸೆಲ್ ಪಾರ್ಟ್ಸ್ ಬೇರೆ ಬೇರೆ ಕೆಲಸದಲ್ಲಿ ಅಧಿಕಾರಿಗಳು ಇದು ಬಿಜಿ ಇರೋದ್ರಿಂದ ಇದು PMC ಏಜೆನ್ಸಿ ಟೆಂಡರ್ ಕರೆದಿಲ್ಲ. ಇದು ಕೂಡಲೇ ಟೆಂಡರ್ ಕರೆಸಬೇಕು. ಮಾಡಿದ್ವಿ ಟೆಂಡರ್ ಕರಿಬೇಕು. ಹೇಳ್ತೀನಿ ಈ ಮಳೆಗಾಲ ನೋಡಿ ಯೋಜನೆ ಮಾಡಿ ಸರ್ ಈಗ ಅವರು ಸರ್ ಏನಂದ್ರೆ ಅವ್ರು ಯಾವ ರೀತಿ ಎಸ್ಟಿಮೇಟ್ ಪೇ ಮಾಡಲ್ಲ ಅವ್ರಿಗೆ 3% ಬರ್ತದೆ ಸರ ಇದು ನೋಟ್ ಮಾಡ್ರಿ ಹೇಳಿ. ಎಲ್ಲ ಗಮನ ತಗೊಂಡಿ ಮಳೆಗಾಲ ಬಂದಾಗ ಮತ್ತೆ ಓಡಾಟು ರಾತ್ರಿ ನಾವು 12-1 ತನಕ ತಿರುಗಾಡೇವು ವಾರ್ಡಲ್ಲಿ. ಇಷ್ಟಿಷ್ಟು ನೀರು ಮನೆಗೆ ಹೋಗ್ಯಾವ. ಇವತ್ತು ಸಚಿನ್ ಗಟ್ಟಿಗೆ ಬಂದು 10ನೇ ವಾರ್ಡಿಗೆ ಫುಲ್ಲು ಮನೆಯಲ್ಲಿ ನೀರು 2 ದಿವಸ ನಿದ್ದೆ ಮಾಡೋದು ಜನ. ಸ್ಲಮ್ನಾಗ ನೀರು ಹೋಗ್ತಾವ. ರೋಡ್ ಬಂದು ನೀರು ಡುಕ್ಕಿ ಕೀರ್ತಿನಗರ ಪಾಸ್ ಆಗಿ ಅಲ್ಲಿ ಎಲ್ಲಾ ಕಡೆ ಇಡೀ ಮನೆಯೊಳಗೆ ನೀರು ಬರ್ತಾವ. ಮೊನ್ನೆ ನೀವು ಸ್ವಲ್ಪ ವಿಸಿಟ್ ಮಾಡಿರ್ಬೇಕು ಅನ್ಸ್ತದ. ಅಲ್ಲಿ ಸಾಯಿಬಾ ದೇವಸ್ಥಾನದಲ್ಲಿ ನೀರು ಹೆಂಗ್ ಬರ್ತಾವ ಕೆರೆ ಬಂದಂಗ್ ಬರ್ತಾವ. ಅಲ್ಲಿ ಬಾಡೆ ಆಗೋದು ಸಂಬಂಧ ನೀರು ಸರಾಗ ಪಾಸ್ ಆಗಿ ಆ ರೀತಿ ನೀವು ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಏಜೆನ್ಸಿ ಕಾರ್ಕೊಂಡ್ರೆ ಅಕ್ಕಪಕ್ಕ ಸಂಬಂಧಪಟ್ಟ
ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಸುಮಾರು 10 ತಿಂಗಳು ಒಮ್ಮೆ ಕೊಟ್ಟಿರಿ ಅಲ್ಲ ಕೊಟ್ಟಿರಿ. ಇದು ಹೇಳ್ತೀನಿ ಸಲ ಇದ್ರಾಗ ನಾವು ಸ್ಟಡಿ ಮಾಡಿದಾಗ ಇವತ್ತು ಬಿಜಾಪುರದ ಗಂಭೀರವಾದ ಪೌರ ಕಾರ್ಮಿಕ ಪಗಾರ 7 ತಿಂಗಳಿಗೊಮ್ಮೆ ಆಗ್ತದೆ. ಇದೇ ಈ ವಿಷಯ ಸಂಬಂಧಪಟ್ಟದ್ದು 7 ತಿಂಗಳಿಗೆ 8 ತಿಂಗಳಿಗೆ ಆಗ್ತದೆ ಸರ್. ಇಲ್ಲಿ ನೀವು ಖರ್ಚು ವೆಚ್ಚ ಸಾಮಾನ್ಯ ನಿಧಿಯಲ್ಲಿ ಉಪಮಾಪಡ್ರಿ ಲಕ್ ಮಾಡ್ರಿ ಸ್ವಲ್ಪ. ಇದ್ರಾಗ ಖರ್ಚು ವೆಚ್ಚ ನೋಡಿದ್ರೆ ನಾವು ಏನು ಸಾಕಷ್ಟು ಕೋಟಿಗಟ್ಟಲೆ ನಾವು ಬಿಲ್ ಕೊಡ್ತೇವೆ ಗುತ್ತಿಗೆದಾರರು. ನಮ್ಮ ಪೌರ ಕಾರ್ಮಿಕರು 6 ರಿಂದ 7 ತಿಂಗಳು ಪಗಾರ ಇದಾಗಲ್ಲ. ಇವತ್ತು ಸುಮಾರು 6 ತಿಂಗಳ ಪಗಾರ ಇಲ್ಲ ಪೌರ ಕಾರ್ಮಿಕರು. ಇದನ್ನ ಖರ್ಚನ್ನು ನೋಡಿದ್ರೆ ಕೋಟಿಗಟ್ಟಲೆ ನಾವು ಬಿಲ್ಲನ್ನು ಪಾಸ್ ಮಾಡ್ತೇವೆ. ಯಾಕೆ ವಿಳಂಬ ಮಾಡ್ತೀವಿ ಇವರಿಗೆ ಸರ? ಇನ್ನೊಂದು ಅಲ್ಲ, ಪೌರ ಕಾರ್ಮಿಕರದು ಇಲ್ಲಿ ಬೇರೆ ಬಿಲ್ ಸಾಮಾನ್ಯ ನಿಧಿ ಫಸ್ಟ್ ಪ್ರಥಮವಾಗಿ ಪೌರ ಕಾರ್ಮಿಕ ಸಂಬಳ ನಿಧಿಯನ್ನು ಕೊಡಬೇಕು. ಮತ್ತು ಇದನ್ನು ನೋಡ್ತೇವೆ ಈ ನಮ್ಮ ಕಸ ವಿಲೇವಾರಿ ಮಾಡೋದು ಏನು ನಾವು ಕಲೆಕ್ಷನ್ ಮಾಡ್ತೇವಲ್ಲ ಡೋರ್ ಟು ಡೋರ್, ಅದನ್ನು ಸಪ್ರೇಟ್ ಆಗಿ ಒಂದು ಅಕೌಂಟ್ ತೆಗೆದು ಅದಕ್ಕೆ ಪೌರ ಕಾರ್ಮಿಕರ ಸಂಬಳಕ್ಕೆ ಮಾಡ್ಬೇಕಂತ ಸರ್ಕಾರದ ಒಂದು ನೇಮ ಗೈಡ್ಲೈನ್ಸ್ ಸುತ್ತಲೇ ಇತ್ತು ಸರ್. ಆಯ್ತು ಇಲ್ಲ ಸರ್? ಈಗ ನೀವು ಇಷ್ಟು ಇದ್ದು ನಮ್ಮ ಪೌರ ಕಾರ್ಮಿಕರು 7 ತಿಂಗಳ 8 ತಿಂಗಳ ಇವತ್ತು ಅವತ್ತು ಪರಿಸ್ಥಿತಿ ಏನೈತಿ ಗೊತ್ತಲ್ಲ ಸರ್? ಮನೆ ಬಾಡಿಗೆ ಹೊರ ಹಾಕ್ತಾರೆ, ಕಿರಾಣಿ ಉದ್ರಿ ತಂಗಿ ಉದ್ರಿ ಇದು ಮಾಡ್ತಾರೆ. ಇವತ್ತು ನಾವು ಇವತ್ತು ಅವಲೋಕನ ಮಾಡಿದಾಗ ನಿಮ್ಮ ಖರ್ಚು ಹೆಚ್ಚಿದ್ದು ಅವ್ರದ್ದು ಬಿಲ್ ಪಗಾರ ಅಲ್ಲ. DP ಇದ್ರೊಳಗೆ ಔಟ್ಸೋರ್ಸ್ ಇದ್ದವ್ರದ್ದು ಅವ್ರಿಗೆ ಬಿಲ್ ಇದು ಇಲ್ಲ. ಗುತ್ತಿಗೆದಾರದ್ದು ನೀವು ಕೋಟಿಗಟ್ಟಲೆ ನೀವು ಖರ್ಚು ಆಗ್ತದೆ ಸರ್. ನಾವು ಇಲ್ಲ ಪೌರ ಕಾರ್ಮಿಕರು ಸಹಿತ ನಾವು ಟಾಪ್ ರೇಟ್ ಪೇಮೆಂಟ್ ಕೊಡ್ತಾರೆ. ಫಸ್ಟ್ ಮೀಟಿಂಗ್ ಅಲ್ಲಿ ನಾವು ಜನ ಕಟ್ಟಿದ್ವಿ ಸರ್. ಫೆಬ್ರವರಿ ಆದ್ಮೇಲೆ ಮಾರ್ಚ್ ಎಲೆಕ್ಷನ್ ಆಯ್ತು, ಜನವರಿ ಮೀಟಿಂಗ್ ಅಲ್ಲ 7 ಗಂಟೆ ಮೀಟಿಂಗ್ ಆಯ್ತು. ಅಪ್ಪ ಎಲೆಕ್ಷನ್ 7 ಗಂಟೆ ಮೀಟಿಂಗ್ ಆಯ್ತು. ಅವಾಗ ನಮ್ಗೆ ಯಾವ್ದು ಮಾಹಿತಿ ಯಾವ್ದು ನಮ್ಮ ಅಂದ್ರೆ ಅಜೆಂಡಾ ಬೇಸ್ ಕೊಡಲ್ಲ. ನೆಕ್ಸ್ಟ್ ಮೀಟಿಂಗ್ ಇರ್ಬೋದು ಹೇಳಿದ್ರಿ. ನೆಕ್ಸ್ಟ್ ಮೀಟಿಂಗ್ ಆಯ್ತು ನಮ್ಮದು ಎಮರ್ಜೆನ್ಸಿ ಮೀಟಿಂಗ್ ಆಯ್ತು, ವಿಶೇಷ ಸಾಮಾನ್ಯ ಸಭೆ ಆಯ್ತು. ವಿಶೇಷ ಸಾಮಾನ್ಯ ಸಭೆಯಲ್ಲಿ ಇದು ಜಮಾ ಖರ್ಚು ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು, ಎಮರ್ಜೆನ್ಸಿ ಸಬ್ಜೆಕ್ಟ್ ಮಾಡಬೇಕು. ಹಾಗಾಗಿ ನಾವು ಸುಮಾರು ಅಂದ್ರೆ 7 ತಿಂಗಳು ಎಲ್ಲ ಸೇರಿಸಿ ನಮಗೆ ಈಗ ಸಭೆ ಅಜೆಂಡಾ ಜೊತೆ ಜಮಾ ಖರ್ಚು ಮಾಹಿತಿ ತಂದು ಕಳಿಸ್ಕೊಂಡಿವಿ ಸರ್. ನಾವೇನು ಕೇಳ್ತಾ ಇದ್ರಿ ಅದು ಸಂಬಂಧಪಟ್ಟಾಗೆ ನಾವು ಪೌರ ಕಾರ್ಮಿಕರ ಸ್ಯಾಲರಿನ ಟಾಪ್ ರೇಟ್ ಕೊಡ್ತಾ ಇದ್ವಿ. ಒಂದು ಏನು SSC ಕಾರ್ಡಲ್ಲಿ ನಾವು ಕಾಯಂ ಪೌರ ಕಾರ್ಮಿಕರಿಗೆ ಮತ್ತು DP ಪೌರ ಕಾರ್ಮಿಕರು ಕೊಡ್ತಾ ಇದ್ವಿ. ಔಟ್ಸೋರ್ಸ್ ಏಜೆನ್ಸಿ ಸಹಿತ ನಾವು ಜನರಲ್ ಫಂಡ್ ಕೊಡ್ತಾ ಇದ್ವಿ ಸರ್. ಈಗ ಇಲ್ಲಿವರೆಗೆ ಸೆಪ್ಟೆಂಬರ್ ನಾವು ಪೇಮೆಂಟ್ ಕೊಟ್ಟಿಲ್ಲ, ಸೆಪ್ಟೆಂಬರ್ವರೆಗೆ. ನೆಕ್ಸ್ಟ್ ಈಗ ನಮಗೆ ಯಾಕಂದ್ರೆ ಈಗ ಮೊನ್ನೆ ದೀಪಾವಳಿ ಹಬ್ಬ, ದಸರಾ ಕಂಟಿನ್ಯೂಸ್ ಹಬ್ಬ ಅಂತ ಬರ್ತಾದ್ರಿಂದ ಆಮೇಲೆ ಬೇರೆ ಬೇರೆ ಕೆಲಸ ಇರೋದ್ರಿಂದ ಸರ್ ಸ್ವಲ್ಪ ನಮ್ಮ ಕಂದಾಯ ವಿಭಾಗದಿಂದ ಏನು ಟ್ಯಾಕ್ಸ್ ವಸೂಲಿ ಸ್ವಲ್ಪ ಕಡಿಮೆ ಆಗಿದೆ. ಈ ನಾವು ಮಾರ್ಕೆಟಿಂಗ್ ಅಲ್ಲಿ ವಸೂಲಿ ಮಾಡಿ ಅವ್ರ ಪೇಮೆಂಟ್ ಅನ್ನು ನಾವು ಕಂಟಿನ್ಯೂಸ್ ಆಗಿ ಪೇಮೆಂಟ್ ಕೊಡೋದು ನಾವು ಕಾಣಬಹುದು ಸರ್. ಎಲೆಕ್ಷನ್ ಅಲ್ಲ ಕಲೆಕ್ಷನ್ ಮಾಡ್ತಿಲ್ಲ, ಅದು ಕಲೆಕ್ಷನ್ ಇಲ್ಲಂದ್ರೆ ಅದು ಸಪ್ರೇಟ್ ನೀವು ಅಕೌಂಟ್ ಜಮಾ ಮಾಡ್ತೀರಿ ಸರ್. ಈಗ ಸಪ್ರೇಟ್ ಆಗಿ ಅಲ್ಲ ಮಾತ್ರ ಅದು ಬೇಡ ಸರ್, ಮಾತ್ರ ಇಲ್ಲ ಸರ್. ಸಪ್ರೇಟ್ ಆಗಿ ಆಗ್ತಲ್ಲ, ಅದು ಟ್ಯಾಕ್ಸ್ ಜೊತೆ ಮಾಡ್ತಾ ಇದೀವಿ. ಟ್ಯಾಕ್ಸ್ ಜೊತೆ ಸಪ್ರೇಟ್ ಆಗಿ ಮಾಡ್ಬೇಕು ಮಾಡಿದ್ರು ಅದು ಸಕ್ಸಸ್ ಆಗಲ್ಲ ಸರ್. ಈ ಹಿಂದೆ ಸರ್ಕಾರ ಹಿಂದೆ ನಾವು ಅದನ್ನ ಸಪರೇಟ್ ಆಗಿ ಒಂದು ಅಕೌಂಟ್ ತೆಗೆದು ಸಪರೇಟ್ ಜಮಾ ಮಾಡ್ತಿದ್ವಿ. ಅದನ್ನ ನಾವು ಪಗಾರಕ್ಕೆ ಬಳಸಬೇಕು. ಮನೆ ಮನೆಗೆ ಹೋಗಿ ಅದು ಸಪರೇಟ್ ಕೆಲಸ ಮಾಡಬೇಕು, ಅದು ಸಕ್ಸಸ್ ಆಗಲ್ಲ ಅಂತಕೊಂಡು ಟ್ಯಾಕ್ಸ್ ಜೊತೆಗೆ ಅವ್ರ ಟ್ಯಾಕ್ಸ್ ಜೊತೆಗೆ ವಸೂಲಿ ಮಾಡಬೇಕು. ಸರ್ಕಾರ ಟ್ಯಾಕ್ಸ್ ಇದೆ, ಆ ಪ್ರಕಾರ ವಸೂಲಿ ಮಾಡಿ ನಾವು ಕೊಡ್ತೇವೆ ಸರ್. ನೋಡಿ ಸರ್, ಯಾಕಂದ್ರೆ 7 ತಿಂಗಳು ಸರ್ 7 ತಿಂಗಳು ಸರ್. ಈಗ ಸೆಪ್ಟೆಂಬರ್ ಕೊಡಿ ಸರ್. 7 ತಿಂಗಳು ಸರ್, 6 ತಿಂಗಳು 7 ತಿಂಗಳು ರೆಕಾರ್ಡ್ ನೋಡಿದ್ದೀನಿ ಸರ್. ನಾವು ಕೊಟ್ಟಿದ್ದೀವಿ ಸರ್. ಈಗಾಗಲೇ ಮೊನ್ನೆ ನಾವು SSC ಅಮೌಂಟ್ ರಿಲೀಸ್ ಆಗ್ತದೆ ಕೊಟ್ಟಿದ್ದೀವಿ. 7 ತಿಂಗಳು 8 ತಿಂಗಳು ಪಾರು ಮಾಡ್ತಾರೆ. ಪೌರ ಕಾರ್ಮಿಕ ಕೊಟ್ಮೇಲೆ ಆಮೇಲೆ ಗುತ್ತಿಗೆದಾರ ಬಿಲ್ ದಯಮಾಡಿ ಹೇಳ್ತೀನಿ ಅವ್ರು. ಯಾಕಂದ್ರೆ ಈಗ ನಾವು ಲಾಸ್ಟ್ ಮೀಟಿಂಗ್ ಹೇಳಿದ್ವಿ ಸರ್ ಅವರಿಗೆ ಸಂಬಳ ತಿಂಗಳ
ಈಗ ಟೆಂಡರ್ ಕರಿತೀವಿ ಪೌರ ಕಾರ್ಮಿಕರಿಗೆ ಕೆಲವೊಬ್ರು ಅವ್ರು ಟೆಂಡರ್ ಕರೀತಾರೆ ನೀವೇ ವಿಷಯ ಯಾರು ವಿಷಯ ತಗೊಳ್ಳಕ್ಕೆ ಬಿಡೋದಾಗಿಲ್ಲ ಈಗ ನೀವು ಸರ್ಕಾರ ಆದೇಶ ಮಾಡಿಸ್ತೀರ ಟೆಂಡರ್ ಕರಿತೀವಿ ಒಬ್ಬ ಎಕ್ಸ್ಟ್ರಾ ಜನ ಗುತ್ತಿಗೆದಾರ ಕೊಡ್ತೀವಿ ಕೊಡ್ತೀರಿಲ್ಲ ಅವ್ರು ಏನು ನೀವು ಕೊಟ್ಟರೆ ಪೇಮೆಂಟ್ ಮಾಡಿದ್ರೆ ತೋರಿಸೋದು ಅವರು ಸಹಿತ ಇಲ್ಲ ಅಂದ್ರೆ ಸಹಿತ ಕೊಡ್ಲೇಬೇಕು ಸರ್ ಸರ್ ಅವರು ಸಹಿತ ಅಲ್ಲ ಅವರೇ ಕೊಡ್ಬೇಕು ನೀವು ಕೊಟ್ಟ ಹೊರತಬೇಕು ನೀವು ಸಿವಿಲ್ ಕಾಮಗಾರಿ ಮಾಡ್ತೀರಿ ಮಾಡಿಸ್ಕೊತೀರಿ ಒಬ್ಬೊಬ್ಬರು ಕಾಂಟ್ರಾಕ್ಟರ್ ಟೆಂಡರ್ ಕೊಟ್ಟದ್ದು 3 ವರ್ಷ ಬಿಲ್ ಆಗಿಲ್ಲ ನೀವು ಅವ್ರು 3 ವರ್ಷ ಬಿಲ್ ಕೊಡ್ತೀರಿ ಈ ಪೌರ ಕಾರ್ಮಿಕರು ಗುತ್ತಿಗೆದಾರ ಏನು ತೊಗೊಂಡಿರ್ತಾರೆ ಅದು ಅವರು ಪೇಮೆಂಟ್ ಮಾಡಬೇಕು ಆಮೇಲೆ ಕಡೆ ಇಸ್ಕೋಬೇಕು ನೀವು ಕೊಟ್ಟಾಗ ಅವ್ರು ಪೇಮೆಂಟ್ ಮಾಡೋದು ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಬೇರೆ ಬೇರೆ ವಿದೇಶದಲ್ಲಿ ಮಾಡ್ತಾರೆ ಸರ್ ಒಬ್ಬರು ಮಾತ್ರ ಆ ಥರ ಮಾಡ್ತಾರಲ್ಲ ಒಬ್ಬರು ಯಾರು ಮಾಡ್ತಾರೆ ಹೆಸರು ಬರೀ ಏನು ಹೆಲ್ತ್ ಸೆಕ್ಷನ್ ಸಂಬಂಧಪಟ್ಟಿಲ್ಲ ಸರ್ ಯಾರು ಮಾಡ್ತಾರೆ ಮತ್ತೆ ಗುತ್ತಿಗೆದಾರನೇ ಆಗ್ತಾರೆ ಆದರ್ಶ ಎಂಟರ್ಪ್ರೈಸ್ ಅಂತ ಮಾತಾಡ್ತಾರೆ ಮಾಡ್ತಲ್ಲ ಸರ್ ಹುಬ್ಬಳ್ಳಿ ಬೆಂಗಳೂರು ಸಂಬಂಧ ಇಲ್ಲ ನಮಗೆ ಯಾರು ಬೇಕು ಹೆಸರು ಬರೀ ಸರ್ ಕೇಳ್ತಾ ಇಲ್ಲ ಹೇಳೋದು ಆಮ್ಯಾಗ ಮೊನ್ನೆ ಮೀಟಿಂಗ್ ನಾನು ಆಯುಕ್ತರಿಗೆ ವಿನಂತಿ ಮಾಡಿದ್ನು ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಪೌರ ಕಾರ್ಯಕ್ರಮ ಪಗಾರ ಪ್ರತಿಯೊಬ್ಬರು 500 ರೂಪಾಯಿ ತಗೊಳಕತ್ತಾರ ನಿಮಗೆ ವಿಡಿಯೋ ಕ್ಲಿಪ್ಸ್ ಕೊಡ್ತೀನಿ ಅವ್ರು ಪೌರ ಕಾರ್ಮಿಕರು ಪಾಪ ಬೆಳಗ್ಗೆ ನಸಿಕ್ನ 5 ಗಂಟೆಗೆ ಎದ್ದು ಗಣ್ಣ ಹಾಕೊಂಡು ಧೂಳು ಹಾಕೊಂಡು ನಮ್ಮ ಕೆಲಸ ಸ್ವಚ್ಛ ಮಾಡ್ತಾರ ಅಂತವ್ರು 500 ರೂಪಾಯಿ ಕೊಟ್ಟು ಹೋಗ್ತಾರ ಒಂದು ವಾಡಿಗೆ 10-20 ಜನ ಅದನ್ನ ಕೆಲಸ ಮಾಡ್ತಾರೆ ಹೋಸಲ ಮೀಟಿಂಗ್ ಮಾತಾಡೋದು ಅಕ್ಷರ ಕೊಡ್ತಾರೆ ನೀವು ಪ್ರತಿ ತಿಂಗಳು 7 ರಿಂದ 8 ಲಕ್ಷ ಕಟ್ ಮಾಡ್ತೇವೆ ಆದ್ರೆ ಯಾವ ಕಂಪ್ಲೇಂಟ್ ಇತ್ತು ಸುಮಾರು ಸೆಪ್ಟೆಂಬರ್ ಎಲ್ಲರಿಗೂ ಸ್ಯಾಲರಿ ಔಟ್ಸೋರ್ಸ್ ಯಾಕೆ ಸ್ಯಾಲರಿ ಕಟ್ಟಿಂಗ್ ಇಲ್ಲ ಕಾಲೇಜಿರೋದು ಡಿಗ್ರಿದವ್ರು ಸರ್ ಡಿಗ್ರಿ ರೆಗ್ಯುಲರ್ ಸ್ಯಾಲರಿ ಇಲ್ಲ ಅದನ್ನ ಹೊರತುಪಡಿಸಿ ಇಲ್ಲ ಔಟ್ಸೋರ್ಸಿಂಗ್ ಇದ್ದವ್ರು ಎಲ್ಲ ಸ್ಯಾಲರಿ ಇಲ್ಲ ಸರ್ ಔಟ್ಸೋರ್ಸ್ ಇದ್ದವ್ರು ಎಲ್ಲ ಸ್ಯಾಲರಿ ಗುತ್ತಿಗೆದಾರ ಸರಿಯಾಗಿ ಕೆಲಸ ಮಾಡ್ತಾರೆ ಅವ್ರು ಟರ್ಮಿನೇಟ್ ಮಾಡಿ ನೋಟಿಸ್ ಕೊಟ್ಟಿದ್ದೆವು ಹೊಸ ಟೆಂಡರ್ ಮಾಡೋರಿಗೆ ಹೊಸ ಮಾಡ್ತೇವೆ ಸರ್ ಈಗ DCFC ಬಸ್ಸಸ್ ಬರ್ತಾವೆ ಹೊಸ ಟೆಂಡರ್ ಕರಲಿಕ್ಕೆ ಅಪ್ರೂವಲ್ ಆಗಿ 3 ತಿಂಗಳ ಮಾಡ್ಕೊಂಡಿದೆ ಸರ್ ಅದು ಮಾಡ್ತಾ ಇದ್ದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟು ಕಾಪಿ ಕೊಡ್ರಿ ಆಮ್ಯಾಗ ನಾ ಆಯುಕ್ತರಲ್ಲಿ ಮೊನ್ನೆ ವಿನಂತಿ ಮಾಡಿ ಹೋಸಲ ಮೀಟಿಂಗ್ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲವೊಂದು ಮಾಡಿದಾಗ ಪೌರ ಕಾರ್ಮಿಕರು ದುಡ್ಡು ಕೊಡಾಕತ್ತಾರ ಪಗಾರದಾಗ ಅವ್ರ ಅಮ್ಮಾಯಿಗೆ ಅಂಜಿ ದುಡ್ಡು ಕೊಡಾಕತ್ತಾರ ಇವ್ರು ಬ್ಲ್ಯಾಕ್ ಬಿಲ್ ಮಾಡಾಕತ್ತಾರ ಅವ್ರಿಗೆ ಅವ್ರದ್ದು ಅಟೆಂಡೆನ್ಸ್ ಹಾಕ್ತಾರೆ ಸುಳ್ಳು ಹೇಳೋದು 10 ದಿವಸ ಸುಟ್ಟಿ ಮಾಡಿದ್ರೆ 4 ದಿವಸ ಅಟೆಂಡೆನ್ಸ್ ಹಾಕ್ತಿರು 4 ದಿವಸ ಫ್ರೀ ಬರ್ತೀವಿ ಅಂತ ಬರೀ ನಾ ಅಕಸ್ಮಾತ್ ಕಂಡ್ರೆ ಪ್ರೂವ್ ಮಾಡ್ಕೊಟ್ರೆ ಸಸ್ಪೆಂಡ್ ಮಾಡ್ತೀವಿ limited to the exception of provision under SFC as per the recommendation of the State Finance Commission. Any additional finance has to be borne out of municipal own fund. It
ಒಬೇ ಮಾಡ್ರಿ. ಮತ್ತು ಈ ಶಬ್ದಕ್ಕೂ ಬಹಳ ಜನ ಅಡ್ಡಾಡ ಇದ್ರ ಬಗ್ಗೆ ಏನ್ ಶಾಲ್ ಮಾಡ್ಲಾಕೈತಿ ಪರ್ಮಿಷನ್ ಸೆಕ್ಷನ್ ಯಾರು ಚರ್ಚೆ ಮಾಡೋಣ ಸರ್. ಅಲ್ಲ ಮಾತಾಡಿದ್ರೆ ಜನರ ವಿಷಯ ಆಯ್ತ್ರಿ. ಈಗ ಮುಖ್ಯ ಮಾಡ್ಬೋಡ್ರಿ ಉಪ ಮಾಡ್ಬೋಡ್ರಿ. ಈಗ ನಮ್ಮ ಮಿಸ್ಕಲ್ದಾಗ 1 2 3 ಜೋನ್ದಾಗ ಈ ಸ್ವತ್ತವನ್ನು ಸರಿಯಾಗಿ ಆಗ್ತಾ ಇಲ್ಲ. ಮಾಲ್ಬಾಗ ಏರಿಯಾದಲ್ಲಿ ಯಾವ ಬರ್ತಾವೋ ಅವ್ರು ಲೆವೆಲ್ ಪ್ಲಾನ್ ಸಿಸಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಮಾತ್ರ ಈ ಸ್ವತ್ತು ಆಗ್ತಾವ. ಈಗ ಈ ಕಸ್ಬಾದಲ್ಲಿ ಯಾವ ಈ ಸ್ವತ್ತು ಆಗ್ಯಾವ. ಮತ್ತೆ ಸಿಟಿ ಸರ್ವೆ ಅಂಡರ್ ಬಾಡಿ ಒಳಗೆ ಏನ್ ಬರ್ತಾವ ಸರ್ ಯಾವ ಈ
ಕಂಪ್ಲೀಷನ್ ಈ ಸೋದರ ಬಗ್ಗೆ ಯಾಕೆ ಕ್ಲಿಯರ್ ಸರ್ ಮಾಡ್ತಾರೆ ಹೇಳ್ತೀನಿ ಸರ್. ಇಲ್ಲ ನಮ್ಗೆ ಮಾತಾಡಲ್ಲ ಅವಕಾಶ ಕೊಟ್ಟರೆ ಮಾತಾಡ್ಬೋದು ಸರ್. ಯಾಕಂದ್ರೆ ಇವ್ರೇ ಮಾತಾಡಲ್ಲ. ದಯವಿಟ್ಟು ಸದಸ್ಯರು ವಿನಂತಿ ಮಾಡ್ಕೊತೀವಿ. ನಾವು ಯಾವ ವಿಷಯ ಇಲ್ಲ ಕೇಳಕತ್ವ ಅಲ್ಲ, ಮಾನ್ಯ ಸದಸ್ಯರಿಗೆ ನಾವು ವಿನಂತಿ ಮಾಡ್ಕೊತೀನಿ. ನಾವು ಏನು ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರ ತಗೊಂಡು ಮುಂದುವರಿಯಿರಿ. ಸರ್ ಒಂದು ಪರ್ಮಿಷನ್ ಸಂಬಂಧಪಟ್ಟಾಗಿದೆ ನೋಡಿ ಸರ್. ಪರ್ಮಿಷನ್ ಸಂಬಂಧಪಟ್ಟಾಗೆ ನಮ್ಮ ಸಿಟಿ ಲಿಮಿಟ್ಸ್ ಇರ್ತಕ್ಕಂಥ ಎಲ್ಲ ಇದಕ್ಕೆ ಏನು ಗೌರ್ಮೆಂಟ್ ಆಗ್ಬೇಕಾರ ಯಾವ ಪರ್ಮಿಷನ್ ಔಟ್ ಏನು ಈ ಹಿಂದೆ ಸಿಟಿ ಲಿಮಿಟ್ಸ್ ಹೊರತುಪಡಿಸಿ ಪರ್ಮಿಷನ್ ಕೊಡ್ತಾ ಇದ್ರು ಸರ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ ಆದರ್ಶ ನಗರ ಡೆವಲಪ್ ಆಗಿದೆ. ಹೌದು ಸರ್. 40 ಎಕರೆ ಭೂಮಿ ಒಳಗೆ ಡೆವಲಪ್ ಆಗಿದೆ. ಇವರು ಯಾವ ಏನಾರ ಸಮಾಂತರ ಗಾಡಿಗಳು ಆಜು ಬಾಜು ಒಟ್ಟು ಪರ್ಮಿಷನ್ ಕೊಟ್ಟರೆ ಆದರ್ಶ ನಗರ ಒಳಗೆ. ಈಗ ಒಬ್ಬರು ಕಟ್ಟಿರೋ ಒಂದು ಬಿಲ್ಡಿಂಗ್ ಅವ್ರ ಪರ್ಮಿಷನ್ ಇನ್ನ ತನಕ ಕೊಡ್ಲಾಗಿದ್ರೆ 4 ತಿಂಗಳಾಯ್ತು. ಅಪ್ಲಿಕೇಶನ್ ಕೊಟ್ಟು 4 ತಿಂಗಳಾಯ್ತು. ಯಾಕಂದ್ರೆ ಇಲ್ಲ ಜನ ಏನಾಯ್ತು 15 ದಿವಸ ಆಯ್ತು. 15 ದಿವಸ ಆಗಿದ್ರೆ ನಾ ಕ್ವಶನ್ ಕೇಳೋದಿಲ್ಲ. ಏನ್ ಸರ ಮಚ್ಚಿ ಬಂದ ನೋಡಿ ಸರಿ ಅವರೇ ಸ್ವಲ್ಪ ಸಿಟಿ ಮೇಲೆ ಮಾತಾಡೋ ಕ್ಲಿಯರ್ ಸರ್. ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತೀವಿ ಸರ್. ಆ ಅಡ್ಜಸ್ಟ್ಮೆಂಟ್ ಸರಿಯಾಗಿ ಹೌಸಿಂಗ್ ಬೋರ್ಡ್ ಪರ್ಮಿಷನ್ ನೀವು ಅಲ್ಲಿ ಪರ್ಮಿಷನ್ ಕೊಡಂಗಿಲ್ಲ. ಗೌರ್ಮೆಂಟ್ ಅಪ್ರೂವಲ್ ಆಗಿದ್ದು ಕೊಡ್ತೀವಿ ಸರ್. ಯಾಕೆ ತಿಂಗಳಾಯ್ತು ನೀವು ಯಾಕೆ ಕೊಡಾಗಿಲ್ಲ? ಉದ್ದೇಶ ಹೌಸಿಂಗ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮತ್ತು ಕೆಸಿಪಿ ಕಾಲೇಜು ಒಂದು ಕೆಸಿಪಿ ಇರಂಗಿಲ್ಲ, ಒಂದು ಪಿಟಿಸಿ ಅವೆಲ್ಲ ಸರ್ ಈ ಕೆಜೆಪಿ ಸರ್ ಕೆಜೆಪಿ ಕೇಳೋ ಅವಶ್ಯಕತೆ ಸರ್. ಅದಕ್ಕೆ ಯಾಕಂದ್ರೆ ಸರ್ಕಾರ ಮತ್ತೆ ಅವು ಸರ್ಕಾರ ಲೇಔಟ್ ಏನು ಕಾಗದ ಪತ್ರ ಮಾಡಲ್ಲ ಮನೆ ಹಂಚಿರ್ತೀರಿ. ಹೌದು ಮತ್ತೆ ಅವು ಕಾಗದ ಪತ್ರ ಪರ್ಮಿಷನ್ ಕಾಗದ ಪತ್ರ ಸದಸ್ಯರಿಗೆ ಗೌರವನೇ ಇಲ್ಲ. ಸರ್ ಕನಿಷ್ಠ 500 ಜನ ಬಂದು ಹೋಗ್ತಾರೆ. ಇಲ್ಲಿ ಎಲ್ಲರೂ ಪರ್ಮಿಷನ್ ಇರೋದು 10 ಮೇಲೆ ಕಟ್ಟಾಡ್ತೀವಿ. ಒಬ್ಬರೇ ಕಮಿಷನ್ ಮುನ್ಸಿಪಾಲಿಟಿ ಹಣ ಸಾಲ ಆಗ್ತದೆ. ಏಜೆಂಟ್ ಬಂದ್ ಕೊಟ್ರೆ ಯಾರಿಂದ ಮಾಡ್ಕೊಡ್ತಾರೆ, 2 ಮಾಡ್ಕೊಡ್ತಾರೆ. ಏನಪ್ಪ ಅಂದ್ರೆ ಇವರು ಯಾವ ಮೆಂಬರ್ಗಳು ಬಂದ್ರು ಹೇಳಲ್ಲ. ಮಹಾನಗರ ಪಾಲಿಕೆ ಫಸ್ಟ್ ಫ್ಲೋರ್ ಪರ್ಮಿಷನ್ ಕೊಟ್ಟ ಮ್ಯಾಗ 2ನೇ ಫ್ಲೋರ್ ಪರ್ಮಿಷನ್ ಕೊಡ್ಬೇಕಿಲ್ಲ. ಹೌದ್ರಿ. ಮತ್ತೆ ಯಾಕೆ ಕೊಡೋದಿಲ್ಲ? ಸರ್ ಇಲ್ಲ ಒಂದು ಇಶ್ಯೂ ಇದೆ ಸರ್. ನಿಮ್ಮ ಒಂದು ಪ್ರಮಾಣ ಒಂದು ಇಶ್ಯೂ ಇದೆ ಸರ್. ಒಂದು ಸಿಟಿ ಲಿಮಿಟ್ಸ್ ಹೊರಗಡೆ ಈ ಹಿಂದೆ ಕೊಟ್ಟಿದ್ದಾರೆ. ಇವರು ಸಿಟಿ ಲಿಮಿಟ್ಸ್ ಹೊರಗಡೆ ಕೊಡ್ತಾ ಇಲ್ಲ. ಇಲ್ಲ ಸರ್ ಸರ್ಕಾರ ಸರ್ ಸಾಯಿ ಪಾರ್ಕ್ ಭಾಗವಾಗಿ
ಅಪಾರವಾದ ಒಂದು ಗೌರವ. ನೀವು ಬಂದಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಯಾವ. ನಾ ನಿಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ಅಭಿವೃದ್ಧಿ ಮತ್ತೆ ಎಲ್ಲರೂ ಸ್ಟಾಫ್ಗಳು ಪ್ರತಿಯೊಬ್ಬರು ಗೌರವ ಕೊಡ್ಬೇಕು ಸರ್. ವಿ ಆರ್ ಎಲೆಕ್ಟೆಡ್ ಪೀಪಲ್ಸ್. ಕರೆಕ್ಟ್ ಸರ್. ಈ ಸ್ವತ್ತು ಕೊಡೋದು ಮಾತ್ರ ಮೇಡಮ್ ಅಲ್ಲಿವರೆಗೆ ನಾನು ಈಗಾಗಲೇ ಪಾರ್ಟಿಸಿಪೇಟ್ ಮಾಡಿ ತಂದೆ ತರಬೇತಿ ಪಾರ್ಟಿಸಿಪೇಟ್ ಮಾಡಿ ಕಡಿಮೆ ಮಾಡ್ಕೊಳ್ಳೋಣ ನೋಡಿ. ಸಂಬಂಧಪಟ್ಟ ಏನಾದ್ರು ಉದಾಹರಣೆ ಅದೇ ಕಷ್ಟದಲ್ಲಿ ಮೇಲ್ಪಡಿದ್ರೆ ಅಲ್ಲಿ ಸಾಕಿ ಸ್ವಲ್ಪ ಉಳಿ ಮಾಡಿಸಿ. ಅದು ಅವರೇ ವಿಚಾರ ಮಾಡ್ಕೋಬೇಕು. ನಾವು ವಿಚಾರ ಮಾಡೋದಲ್ಲ. ಅವರೇ ವಿಚಾರ ಮಾಡ್ಕೋಬೇಕಲ್ಲ. ಇದಕ್ಕೆ ಯಾರು ಜವಾಬ್ದಾರಿ ಸರ್? ಈಗ ನಾವು ಅವ್ರ ಬಗ್ಗೆ ವಿಚಾರ ಮಾಡ್ತೀವಿ, ನಮ್ಮ ಬಗ್ಗೆ ಅವರು ವಿಚಾರ ಮಾಡಿ. ಆಮೇಲೆ ಯಾರು ಇದು ಮಾಡಂಗಿಲ್ಲ. ಯಾವಾಗಲಿ ಯಾರಿಗೂ ನೀರಿಲ್ಲ. ಯಾರು ಮಾಡ್ಬೇಕದು? ಮಾನವ ಮಾಲಿಕೆ ಅಲ್ಲ. ಸದಸ್ಯರು ಮಾತಾಡ್ತಾರೆ ಅಲ್ರಿ. ನೀವು ಮಾತಾಡಿದ್ರೆ ನಿಜ ಐತಿ ಜೀವನ ಅಲ್ಲ. ನೀವು ತಪ್ಪು ಮಾತಾಡಿಲ್ಲ. ಆದ್ರೆ ನಾವು ಅವ್ರ ಬಗ್ಗೆ ನಾವು ವಿಚಾರ ಮಾಡಿಬಿಟ್ಟಿವಿ. ಅವ್ರ ಬಗ್ಗೆ ನಾವು ವಿಚಾರ ಎಲ್ಲ ಮಾಡೋದು ಅಷ್ಟೇ ವಿಷಯ. ಅಲ್ಲಲ್ಲ ಸರ್ ಅದು ಜೈದೇ ಜಗತ್ತು ಈಗ ಮರು ಟರಾವ್ ಮಾಡ್ಬೇಕಂತ ಮೊದಲಾಗಿದ್ದಲು ಸರ್ಕಾರ ಪ್ರಸ್ತಾವನೆ ಮರು ಟರಾವ್ ಯಾವ ಮಾಡ್ತೀರಿ ಸರ? ಪ್ರೊಸೆಸ್ ಮುಗಿದು ಮಾಡ್ಬೇಕಲ್ಲ ಸರ್. ಎಲ್ಲವೂ ಪ್ರಕ್ರಿಯೆ ಆಶಿಕ್ ವರ್ಷಕ್ಕೆ ಈ 2023 ಸ್ವಲ್ಪ ಅಪ್ಡೇಷನ್ ಬಂದಿದೆ. ಆಮೇಲೆ ರಿಪೋರ್ಟ್ಸ್ ಅದ ಇಲ್ಲಿ ಆಮೇಲೆ ಸರ್ ಇನ್ನೊಂದು ಯಾವಾಗ ಹೇಳ್ಬೇಕು ಅಂದ್ರೆ ಆಶಿಕ್ ವರ್ಷಕ್ಕೆ ಯಾವಾಗಿದೆ, ಮನಸ್ಸಿನ ವರ್ಷಕ್ಕೆ ಯಾವಾಗ ಹೇಳ್ತೀವಿ ಆಕ್ಷೇಪ ಕರೆದಿವಿ. ಅದಕ್ಕೆ ಕೆಲವು ಆಕ್ಷೇಪಗಳು ಬಂದಿದ್ದಾವೆ. ಆಶಿಕ್ ವರ್ಷಕ್ಕೆ ಏನು ನಾವು ಜಯದೇವ್ ಜಗದ್ಗುರು ಮನಸ್ಸಿನ ಕೃಷ್ಣಕ್ಕೆ ಹೆಸರು ಆಕ್ಚುಲಿ ಮನಸ್ಸಿನ ಮಠ ಆಗ್ತಿದೆ ಅಲ್ಲಿ. ಅದಕ್ಕೆ ಮನಸ್ಸಿನ ಬರೆದರೆ ಅದು ಜಯದೇವ್ ಜಗದ್ಗುರು ಸರ್ಕಾರ ಅಂತ ಆಗಬೇಕು. ಮನಸ್ಸಿ ಮಠದ ಪರವಾಗಿ ಅದಕ್ಕೆ ಯಾವುದೋ ಆಕ್ಷೇಪ ಬಂದಿಲ್ಲ. ಅದಕ್ಕೆ ಯಾವ ತರ ತೀರ್ಮಾನ ಸರ ಅಲ್ಲ ಇವು ಎಲ್ಲ ಪ್ರೊಸೆಸ್ ಕ್ಲಿಯರ್ ಸರ್. ಪ್ರೊಸೆಸ್ ಎಲ್ಲ ಸರ್ ಪೇಪರ್ನಾಗ ಕರೆದು ಕೇಳಿದೆ ಯಾವುದು ಸಂತೋಷ ಭಾಷಣ ಜೈಲು ವೃತ್ತಂತ ಅಲ್ಲಿ ಯಾವ ಕೈ ಅಲ್ಲಿ ಇನ್ನೊಂದು ಆ ಭಾಗಕ್ಕೆ ಪಾರ್ಶ್ವನಾಥ ಜೈನ ವೃತ್ತ ಅದಕ್ಕೆ ಯಾವ ಪ್ರೊಸೆಸ್ ಮಾಡಿರ್ಲಿಲ್ಲ. ಮೊನ್ನೆ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಹೇಳಿದ್ರು ಸರ್. ಅದಕ್ಕೆ ಸಂಬಂಧಪಟ್ಟ ನಾನು ಆಕ್ಷೇಪ ತಂದಿದ್ದೀನಿ. ಯಾವ ಆಕ್ಷೇಪ ಬಂದಿಲ್ಲ. ಅದು ಪ್ರೊಸೆಸ್ ಮಾಡಲಿಕ್ಕೆ ಆಮೇಲೆ ಎರಡನೇದು ಆಸಿಫ್ ತಂದು 15/12/2016 ಸಾಮರ್ಥ್ಯ ಮಂಡನೆ ಆಯಿತು. ಅದಕ್ಕೆ ಪ್ರೊಸೆಸ್ ಆಗಿರ್ತಿಲ್ಲ. ಹಿಂದೆ ಲಾಸ್ಟ್ ಟೈಮ್ ನಾವು 2020-23 ಅರ್ಜಿ ಪಬ್ಲಿಕ್ ಆಪ್ಷನ್ ಕೊಟ್ಟಾಗ ಒಂದ್ ಎರಡು ಅಫಿಷಿಯಲ್ಸ್ ಬಂದಿಲ್ಲ ಸರ್. ಅದಕ್ಕಾಗಿ ಅಫಿಷಿಯಲ್ ಸ್ಟಾಪ್ ಮಾಡಿ ನಾವು ಮುಂದುವರಿಲಿಕ್ಕೆ ಅವಕಾಶ ಇದೆ. ನಾವು ಹೇಗೆ ಪೇಪರ್ನಾಗ ಕರೆದು ಎಜೆಂಟ್ ಆಗಿ ಪ್ರೊಸೆಸ್ ಕಂಪ್ಲೀಟೆಡ್ ಎಲ್ಲ ಮರು ಇದು ಮಾಡ್ಬೇಕು. ಸರ್ ಈಗ ಪೇಪರ್